Welcome to our YouTube channel, where wisdom meets inspiration. In this channel, we share valuable insights to help you become the best version of yourself. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಷಿತ್ವ ಪ್ರಣಮಾಮಿ ಮುಹುರ್ಮುಹು. ಪೂಜ್ಯ ಸ್ವಾಮಿ ಜಿತಕಾಮಾಂಜವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ, ಆತ್ಮೀಯ ಭಕ್ತರೆ, ನಾವಿವತ್ತು ಶ್ರೀರಾಮಕ್ಷರ ಆರತಿಯ ಬಗ್ಗೆ ಒಂದು ವಿಚಾರ ಮಾಡುವಂಥ ಪ್ರಯತ್ನ ಮಾಡೋಣ. ನಮ್ಮ ರಾಮಕೃಷ್ಣ ಮಹಾಸಂಘದ ಎಲ್ಲ ಶಾಖೆಗಳಲ್ಲೂ ಕೂಡ ನಾವು ಶ್ರೀರಾಮಕ್ಷರ ಆರತಿಯನ್ನು ಸಂಜೆ ಮಾಡಿದಾಗ ಸ್ವಾಮಿ ವಿವೇಕಾನಂದ ಬರೆದಂತಹ ಖಂಡನ ಭವಬಂಧನ ಅನ್ನುವಂಥ ಹಾಡನ್ನು ಹಾಡ್ತೀವಿ. ಆ ಹಾಡು ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇಲ್ಲಿ ನಾವು ಅದರ ಬಗ್ಗೆ ಸಂಪೂರ್ಣ ವಿವರಣೆ ಕೊಡೋ ಪ್ರಯತ್ನ ಮಾಡದೆ ಕೆಲವಾರು ಪದಗಳ ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಎಷ್ಟು ಸಮಯ ಸಾಗುತ್ತೋ ಅಷ್ಟರಲ್ಲಿ ಮಾಡುವಂಥದ್ದಕ್ಕೆ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ರತಿ ಅಂತ ಒಂದು ಪದ ಇದೆ. ರತಿ ಅಂತಂದರೆ ಯಾವುದು ಸುಖ ಕೊಡುತ್ತೋ ಅದು. ಕ ಅಂದರೆ ಇಂದ್ರಿಯಗಳು. ಯಾವುದು ಇಂದ್ರಿಯಕ್ಕೆ ಹಿತವನ್ನುಂಟು ಮಾಡುತ್ತೋ, ಸುಖ ಕೊಡುತ್ತೋ ಅದಕ್ಕೆ ಸುಖ ಅಂತೀವಿ. ಯಾವುದು ಇಂದ್ರಿಯಗಳಿಗೆ ಅಹಿತ ಮಾಡುತ್ತೋ ಅದಕ್ಕೆ ನಾವು ದುಃಖ ಅಂತ ಕರಿತೀವಿ. ರತಿ ಅಂತಂದರೆ ಸುಖವನ್ನು ಕೊಡ್ತಕ್ಕಂಥದ್ದು. ಅದರ ಆರತಿ ಅಂತಂದರೆ ಕೇವಲ ಶರೀರದ ಮಟ್ಟಕ್ಕಲ್ಲ, ಸಮಗ್ರವಾಗಿ ಒಂದು ಮನಸ್ಸಿಗೆ, ಬುದ್ಧಿಗೆ, ಶರೀರಕ್ಕೆ ಹಿತವನ್ನು ಉಂಟು ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ. ಅದಕ್ಕೆ ಅದನ್ನು ಆರತಿ ಅಂತ ಕರೀತಾರೆ. ಈ ಶ್ರೀರಾಮಕ್ಷರ ಆರತಿ ನಾವು ಯಾವುದನ್ನು ಎಲ್ಲ ಕಡೆಗೆ ಮಾಡ್ತೀವೋ ಅದಕ್ಕೆ ನಾವು ಹಾಡನ್ನು ಏನು ಸ್ವಾಮಿ ವಿವೇಕಾನಂದ ಬರೆದಿಯಾರೋ, ಇದರಲ್ಲಿರ್ತಕ್ಕಂಥ ಒಂದು ವಿಶಿಷ್ಟತೆ ಅಂತಂದರೆ ಈ ಹಾಡಿನಲ್ಲಿ ಎಲ್ಲೂ ಕೂಡ ಶ್ರೀರಾಮಕ್ಷರ ಹೆಸರಿಲ್ಲ. ಎಲ್ಲ ದೇವರ ಆರತಿಗಳಲ್ಲೂ ಕೂಡ ಆ ದೇವರ ಹೆಸರಿರುತ್ತೆ. ಆದರೆ ಶ್ರೀರಾಮಕ್ಷರ ಏನೊಂದು ಆರಾತ್ರಿಕ ಸ್ವಾಮಿ ವಿವೇಕಾನಂದರು ರಚನೆ ಮಾಡಿದಾರೋ ಅದರಲ್ಲಿ ಶ್ರೀರಾಮಕ್ಷರ ಹೆಸರು ಎಲ್ಲೂ ಪ್ರಸ್ತಾಪ ಆಗಿಲ್ಲ. ಅಂದರೆ ಈ ಹಾಡಿನಲ್ಲಿ ಏನೇನು ಅಂಶಗಳನ್ನ ಹೇಳಿದಾರೋ, ಏನೇನು ಗುಣಗಳನ್ನ ಬಣ್ಣಿಸಿದಾರೋ ಅದನ್ನು ನಾವು ಯಾವ ದೇವರಿಗೂ ಕೂಡ ಅನ್ವಯಿಸ್ಬೋದು. ಮತ್ತು ನಮಗೆಲ್ಲರಿಗೂ ಗೊತ್ತಿರುವಂತೆ ಶ್ರೀರಾಮಕೃಷ್ಣ ಪರಮಹಂಸರು ಸರ್ವದೇವದೇವಿ ಸ್ವರೂಪರು. ಸೊ ಅದರಿಂದ ಶ್ರೀರಾಮಕ್ಷರಿಗೋಸ್ಕರ ಬರೆದಂಥ ಸ್ತುತಿಯನ್ನು ಯಾವ ದೇವರಿಗೂ ಕೂಡ ನಾವು ಅನ್ವಯ ಮಾಡಬಹುದು ಅನ್ನೋದು ಮುಖ್ಯವಾದಂಥ ಸಂಗತಿ. ಇದನ್ನು ಸ್ವಾಮಿ ವಿವೇಕಾನಂದರು 1898ರಲ್ಲಿ ನೀಲಾಂಬರ್ ಹೌಸಲ್ಲಿ ಬರೆದರು. ಆ ನೀಲಾಂಬರ್ ಮನೆ ಅಂತಕ್ಕಂಥದ್ದು ರಾಮಕೃಷ್ಣ ಮಹಾಸಂಘದ 3ನೇ ಮಠ ಅನ್ಬೋದು. ಮೊದಲನೇ ಮಠ ನೇರ ಶಿಷ್ಯರಿದ್ದಿದ್ದು ಬಾರಾನಾಗೂರಲ್ಲಿ. ಅದಾದ ಮೇಲೆ ಆಲಂ ಬಜಾರ್ದಲ್ಲಿ 2ನೇ ಮಠ. ನಂತರ ನೀಲಾಂಬರ್ ಮನೆಗೆ ಶಿಫ್ಟ್ ಆಗ್ತಾರೆ. ಆಮೇಲೆ ಕೊನೆಗೆ ಈಗಿರ್ತಕ್ಕಂತಹ ಬೇಲೂರು ಮಠದಲ್ಲಿ ಮಠ ಅನ್ನುವಂಥದ್ದು ಶಿಫ್ಟ್ ಆಗುತ್ತೆ. ಇನ್ನು ನಾವು ಶ್ರೀರಾಮಕೃಷ್ಣ ಆರಾತ್ರಿಕದ ಕೆಲವು ಪದಗಳ ಅರ್ಥವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಖಂಡನ ಭವಬಂಧನ ಜಗಬಂಧನ ವಂದಿತೋಮಾಯ ಅಂತ. ವಂದಿತೋಮಾಯ ಅಂತಂದರೆ ನಿನಗೆ ನಾನು ವಂದಿಸ್ತಾ ಇದ್ದೇನೆ. ಯಾರಿಗೆ ವಂದಿಸ್ತಾ ಇದ್ದೇನೆ ಅಲ್ಲಿ ಸ್ವಾಮಿ ವಿವೇಕಾನಂದ ಬರೀತಾರೆ, ಖಂಡನ ಭವಬಂಧನ. ಯಾರು ಭವ ಅನ್ನುವಂತಹ ಒಂದು ಬಂಧನವನ್ನು ಖಂಡಿಸ್ತಾ ಇದ್ದಾರೋ ಅವರಿಗೆ. ಬಂಧನ ಅಂತಂದರೆ ನಮ್ಮನ್ನು ಬಂಧಿಸ್ತಕ್ಕಂಥದ್ದು. ಯಾವುದು ನಮ್ಮನ್ನು ಬಂಧಿಸ್ತಾ ಇದೆ? ಈ ಭವ. ಭವ ಅಂದರೆ ಹುಟ್ಟುವಂಥದ್ದು, ಇರುವಂಥದ್ದು. ನಾವೇನು ಮಾಡ್ತಾ ಇದ್ದೀವಿ? ಈ ಸಂಸಾರ ಚಕ್ರದಲ್ಲಿ ಹುಟ್ಟುತ್ತೀವಿ, ಸಾಯ್ತೀವಿ, ಪುನಃ ಹುಟ್ತೀವಿ. ಇದಕ್ಕೆ ಸಂಸಾರ ಚಕ್ರ ಅಂತ ಹೇಳ್ತಾರೆ. ಈ ಸಂಸಾರ ಚಕ್ರ ಅನ್ನುವಂತಹ ಒಂದು ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ನಮ್ಮದೇ ಕರ್ಮದಿಂದ ಈ ಸಂಸಾರ ಚಕ್ರ ತಯಾರಾಗಿರ್ತಕ್ಕಂಥದ್ದು. ಈ ಸಂಸಾರ ಚಕ್ರ ನಾಶ ಮಾಡ್ತಕ್ಕಂತಹ, ಈ ಸಂಸಾರ ಚಕ್ರವನ್ನು ಕತ್ತರಿಸಿ ನಮ್ಮನ್ನು ಮುಕ್ತರನ್ನಾಗಿಸ್ತಕ್ಕಂಥ ವ್ಯಕ್ತಿ ಯಾರಿದ್ದರೆ ಅದು ಶ್ರೀರಾಮಕೃಷ್ಣ ಪರಮಹಂಸರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಖಂಡನ ಭವಬಂಧನ, ಈ ಭವ ಅನ್ನುವಂಥ ಬಂಧನವನ್ನು ಕತ್ತರಿಸ್ತಕ್ಕಂಥ ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಪ್ರಣಾಮಗಳನ್ನ ಮಾಡ್ತಾ ಇದ್ದೇನೆ ಅಂತ. ಯಾರ್ಯಾರು ಶ್ರೀರಾಮಕೃಷ್ಣರಲ್ಲಿ ಶರಣಾಗಿದ್ದಾರೋ ಅವರೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣ ಅನುಗ್ರಹ ಮಾಡಿದ್ದಾರೆ. ಕೇವಲ ಮನುಷ್ಯರಿಗಷ್ಟೇ ಅಲ್ಲ, ಪ್ರಾಣಿಗಳ ವಿಷಯದಲ್ಲೂ ಕೂಡ ಇದು ಅನ್ವಯ ಆಗುತ್ತೆ. ಒಮ್ಮೆ ಶ್ರೀರಾಮಕೃಷ್ಣ ಪರಮಹಂಸರು ಆಮೋದರ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಅವರ ಕಾಲ ಹತ್ತಿರ ಒಂದು ಮೀನು ಬರುತ್ತೆ. ಅಲ್ಲೊಬ್ಬ ಮೀನುಗಾರ ಮೀನುಗಳನ್ನ ಹಿಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಈ ಮೀನು ಮಾತ್ರ ಶ್ರೀರಾಮಕೃಷ್ಣ ಪಾದದ ಹತ್ರ ಓಡಾಡ್ತಾ ಇರುತ್ತೆ. ಆವಾಗ ಶ್ರೀರಾಮಕೃಷ್ಣರು ಆ ಮೀನವನಿಗೆ ಹೇಳ್ತಾರೆ, ನೋಡು, ಇದನ್ನು ಸಾಯಿಸಬೇಡ, ಇದು ನನ್ನಲ್ಲಿ ಶರಣಾಗಿದೆ ಅಂತ.
ಅಂದರೆ ಒಂದು ಮೀನಿನ ಭಾವನೆಗೂ ಕೂಡ ಆ ಮೀನು ಶ್ರೀರಾಮಕೃಷ್ಣ ಶರಣಾಗಿತ್ತೋ ಇಲ್ಲೋ ಅದು ಗೊತ್ತಿಲ್ಲ, ಆದರೆ ಪಾದದ ಬಳಿ ಬಂದಿತ್ತು. ಕೇವಲ ಶ್ರೀರಾಮಕೃಷ್ಣ ಪಾದದ ಬಳಿ ಹೋಗಿದ್ದಕ್ಕೋಸ್ಕರ ಶ್ರೀರಾಮಕೃಷ್ಣರು ಆ ಮೀನಲ್ಲೂ ಕೂಡ ಅದನ್ನು ಕೂಡ ರಕ್ಷಣೆ ಮಾಡಬೇಕು ಅನ್ನೋ ಜವಾಬ್ದಾರಿ ತಗೋತಾರೆ. ಅಂದರೆ ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದ ಬರೆದಿದ್ದಾರೆ, ಖಂಡನ ಭವಬಂಧನ, ನಿನ್ನಲ್ಲಿ ಯಾರು ಶರಣಾಗ್ತಾರೋ ಅವ್ರನ್ನ ನೀನು ಭವದ ಬಂಧನದಿಂದ ಪಾರ ಮಾಡ್ತೀಯ, ಆ ಶಕ್ತಿ ನಿನಗಿದೆ, ನಮ್ಮನ್ನು ರಕ್ಷಣೆ ಮಾಡುವಂತ. ಎರಡನೇದು ಜಗವಂದನ. ಇಡೀ ಜಗತ್ತಿಗೆ ಯಾರಾದರೂ ಜಗತ್ತಲ್ಲಿ ವಂದಿಸ್ಲಿಕ್ಕೆ ಯೋಗ್ಯರ ಅಂತ ವ್ಯಕ್ತಿ ಇದ್ದರೆ ಅದು ಶ್ರೀರಾಮಕೃಷ್ಣ ಪರಮಹಂಸರು. ಯಾಕೆ ಅಂದರೆ ಅವರು ನಮ್ಮನ್ನ ಈ ಬಂಧನದಿಂದ ಪಾರ ಮಾಡ್ತಾರೆ. ಈ ಕಾರಣಕ್ಕಾಗಿ ಶ್ರೀರಾಮಕೃಷ್ಣನ ಜಗವಂದನ ಅಂತ ಕರೆದಿದ್ದಾರೆ. ಸೊ ಇದೆಲ್ಲ ನಮಗೆ ತುಂಬ ಸಹಾಯ ಆಗ್ತಕ್ಕಂಥ ಅಂಶ. ಸ್ವಾಮಿ ಬ್ರಹ್ಮಾನಂದರು ಯಾವಾಗಲೂ ಹೇಳ್ತಾ ಇರ್ತಿದ್ರು, ಧ್ಯಾನ ಸಮಯದಲ್ಲಿ ನಾವು ಇದನ್ನೆಲ್ಲ ಭಾವಿಸ್ತಾ ಇರಬೇಕು ಅಂತ. ಒಂದು ಸಮುದ್ರದ ಮಧ್ಯದಲ್ಲಿ ನಾವು ಇದ್ದೇವೆ, ಇನ್ನೇನು ನಾವು ಅದರಲ್ಲಿ ಮುಳುಗಿ ಹೋಗ್ಲಿಕ್ಕಿದ್ದೇವೆ, ಆ ಸಮಯದಲ್ಲಿ ಯಾರೋ ನಮ್ಮ ಕೈ ಹಿಡಿದು ಮೇಲೆತ್ತಾ ಇದ್ದಾರೆ. ಅಂದರೆ ನಮ್ಮ ಇಷ್ಟ ದೇವತೆ ಬಗ್ಗೆ ನಮಗಿರ್ತಕ್ಕಂತಹ ಪರಿಕಲ್ಪನೆ, ಸಂಸಾರ ಅನ್ನುವಂಥ ಸಾಗರದಿಂದ ಮೇಲೆತ್ತಲಿಕ್ಕೋಸ್ಕರ ಶ್ರೀರಾಮಕೃಷ್ಣ ಬಂದಿದ್ದಾರೆ. ಸೊ ಹೀಗಾಗಿ ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾರೆ, ಖಂಡನ ಭವಬಂಧನ ಜಗಬಂಧನ ವಂದಿತೋಮಾಯ್. ನಂತರ ಮುಂದುವರೆದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ನಿರಂಜನ. ನಿರಂಜನ ಅಂತಂದರೆ ಪರಮ ಪವಿತ್ರ, ಕಳಂಕರಹಿತ ಅಂತ. ಯಾವುದೇ ಒಂದು ಪಾಪವೂ ಕೂಡ ಶ್ರೀರಾಮಕೃಷ್ಣ ಇಲ್ಲ. ಭಗವಂತ ಮಾಯೆಗೆ ಅಧೀನ ಅಲ್ಲ, ಆತ ಮಾಯಾಧೀಶ. ಮಾಯೆ ಇದ್ದರೂ ಕೂಡ ಆ ಮಾಯೆ ಮೂಲಕ ಭಗವಂತ ತನ್ನ ಕಾರ್ಯ ಮಾಡ್ತಾನೆ. ಆದರೆ ಮಾಯೆಯಿಂದ ಭಗವಂತನ ತೊಂದರೆ ಆಗಲ್ಲ. ಇದು ಹೇಗೆ ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರೇ ಒಂದು ಉದಾಹರಣೆ ಕೊಡ್ತಾರೆ. ಹಾವಿನಲ್ಲಿ ವಿಷ ಇದೆ, ಆದರೆ ಆ ವಿಷ ಅನ್ನುವಂಥದ್ದು ಆ ಹಾವು ಕಚ್ಚಿದಾಗ ಇನ್ನೊಬ್ಬ ವ್ಯಕ್ತಿಗೆ ತೊಂದರೆ ಕೊಡುತ್ತೆ ಹೊರತು ಆ ವಿಷ ಅನ್ನೋದು ಹಾವಿಗೆ ಯಾವ ರೀತಿಯಲ್ಲೂ ಕೂಡ ತೊಂದರೆ ಮಾಡಲ್ಲ. ಹೀಗೆ ಭಗವಂತನ ಒಂದು ಮಾಯೆ ಆತನ ಅಧೀನದಲ್ಲಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇಲ್ಲಿ ವಿವೇಕಾನಂದರು ಶ್ರೀರಾಮಕೃಷ್ಣರಿಗೆ ನಿರಂಜನ ಅನ್ನುವಂಥ ಪದವನ್ನು ಬಳಸ್ತಾ ಇದ್ದಾರೆ. ಯಾವುದೇ ಒಂದು ಕಳಂಕ ಕೂಡ ಶ್ರೀರಾಮಕೃಷ್ಣ ಜೀವನದಲ್ಲಿ ಇಲ್ಲ. ಸ್ವಂತ ಪತ್ನಿ ಜೊತೆಗೆ ಶ್ರೀರಾಮಕೃಷ್ಣ ಪರಮಹಂಸರು 6 ತಿಂಗಳ ಕಾಲ ವಾಸವಾಗಿದ್ದರು. ಆದರೆ ಸದಾಕಾಲ ಅವರ ಭಾವ ಪತ್ನಿಯ ಬಗ್ಗೆ ಯಾವುದಿತ್ತು ಅಂದರೆ ಸಾಕ್ಷಾತ್ ಜಗನ್ಮಾತೆಯೇ ಶ್ರೀಮಾತೆಯ ರೂಪದಲ್ಲಿದ್ದಾರೆ ಅನ್ನೋ ಭಾವದಲ್ಲೇ ಅವರು ಯಾವತ್ತೂ ಇರ್ತಾ ಇದ್ರು. ಇಡೀ ಜೀವನದಲ್ಲಿ ಅವರು ಯಾವತ್ತೂ ಕೂಡ ಒಂದು ಹಣವನ್ನು ಮುಟ್ಟಿಲ್ಲ. ಒಂದು ಕಾಯಿನ್ ಮುಟ್ಟಿದ ತಕ್ಷಣ ಅವರ ಮೈಯಲ್ಲೆಲ್ಲ ಒಂದು ರೀತಿಯಲ್ಲಿ ಚೇಡ ಕುಟಕದಂತೆ ಯಾತನೆ ಆಗ್ತಾ ಇತ್ತಂತೆ. ಸೊ ಹೀಗಾಗಿ ಕಾಮಿನಿ ಕಾಂಚನ ಅನ್ನುವಂಥ ಯಾವ ಒಂದು ಪಾಪ ನಾವು ನೋಡ್ತೀವಿ ಜಗತ್ತಿನಲ್ಲಿ, ಅದು ಯಾವುದರಿಂದನೂ ಕೂಡ ಅವರು ಮುಕ್ತರಾಗಿದ್ದರು ಅಂತ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ನಿರಂಜನ ಅನ್ನೋ ಪದವನ್ನು ಬರೀತಾರೆ. ನಂತರ ಹೇಳ್ತಾರೆ ನರರೂಪಧರ. ಯಾವುದೇ ಭಗವಂತ ಎಷ್ಟೇ ಶ್ರೇಷ್ಠ ಆಗಿರ್ಬೋದು, ಆದರೆ ನಮಗೆ ಆತ ನಮ್ಮವನು ಅನಿಸೋದು ಯಾವಾಗ ಅಂದರೆ ಆತ ಮನುಷ್ಯ ರೂಪ ಧರಿಸಿದಾಗ. ಯಾವಾಗ ಮಾನವ ರೂಪ ಧರಿಸಿ ಬರ್ತಾನೋ ಆಗ ನಮಗೆ ಅವನ ಹತ್ರ ಆತ್ಮೀಯತೆ ಬರುತ್ತೆ. ನಾವು ಅವನ ಹತ್ರ ಮಾತಾಡಬಹುದು, ನಮ್ಮ ಸಮಸ್ಯೆ ಹೇಳ್ಕೊಳ್ಬೋದು ಅಂತ ನಮಗನ್ಸುತ್ತೆ. ಅದಕ್ಕೆ ಇಲ್ಲಿ ಸ್ವಾಮಿ ವಿವೇಕಾನಂದರು ನರರೂಪಧರ, ನೀನಿಷ್ಟು ಪಾಪರಹಿತನಾಗಿದ್ದೀಯಾ, ಆದರೆ ನಮ್ಮ ಉದ್ಧಾರಕ್ಕಾಗಿ ನೀನು ಮಾನವ ರೂಪವನ್ನು ಧರಿಸಿದ್ದೀಯಾ ಅಂತ ಹೇಳಿ. ಯಾಕೆ ಮಾನವ ರೂಪ ಧರಿಸಿದ್ದಾರೆ ಅಂದರೆ ಆವಾಗ ನಮಗೆ ಆತನ ಚಿಂತನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀರಾಮಕೃಷ್ಣ ಪರಮಹಂಸರ ತಂದೆ ಕ್ಷುದಿರಾಮ ಯಾವಾಗ ಗಯಾ ಕ್ಷೇತ್ರಕ್ಕೆ ಹೋಗ್ತಾನೋ ಆ ಗಯಾ ಗದಾಧರ ದರ್ಶನ ಕೊಟ್ಟು ನಾನು ನಿನ್ನ ಮಗನಾಗಿ ಬರ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಆವಾಗ ಕ್ಷುದಿರಾಮ ಹೇಳ್ತಾನೆ, ನನ್ನ ಮನೆಯಲ್ಲಿ ನಾನು ನಿನಗೇನೂ ಕೂಡ ಸರಿಯಾದ ರೀತಿಯಲ್ಲಿ ಉಪಚಾರ ಮಾಡಲಿಕ್ಕಾಗಲ್ಲ. ಆವಾಗ ಗದಾಧರ ಹೇಳ್ತಾನೆ, ನೀನು ಏನು ಕೊಟ್ಟರು ಪರವಾಗಿಲ್ಲ, ಅದರಲ್ಲಿ ನಾನು ಸಂತೃಪ್ತನಾಗ್ತೀನಿ ಅಂತ. ಅಂದರೆ ಭಗವಂತ ಮನುಷ್ಯರಿಗೋಸ್ಕರ, ನಮಗೋಸ್ಕರ, ನಮ್ಮ ಉದ್ಧಾರಕ್ಕಾಗಿ ಒಂದು ಮಾನವ ರೂಪ ಧರಿಸಿ ಬಂದಿದ್ದಾನೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಈ ಪದ್ಯದಲ್ಲಿ ಮೊದಲನೇ ಭಾಗದಲ್ಲಿ ಹೇಳ್ತಾರೆ ನಿರಂಜನ ನರರೂಪಧರ ಅಂತ. ನಂತರ ಮುಂದುವರಿಸ್ತಾ ಇನ್ನೊಂದು ಪದ ಹೇಳ್ತಾರೆ ನಿರ್ಗುಣ ಗುಣಮಯಿ. ನಿರ್ಗುಣ ಅಂತಂದರೆ 3 ಗುಣಗಳಿದೆ ಮುಖ್ಯವಾಗಿ, ಸತ್ವ, ರಜಸ್ಸು, ತಮಸ್ಸು. ಈ 3 ಗುಣಗಳಿಂದ ಪ್ರಕೃತಿ ನಡೀತಾ ಇರುವಂಥದ್ದು. ಈ 3 ಗುಣಗಳಿಂದಲೇ ಎಲ್ಲ ವ್ಯಕ್ತಿಗಳು ಕೆಲಸ ಮಾಡ್ತಕ್ಕಂಥದ್ದು, ವಸ್ತುಗಳು ಕೆಲಸ ಮಾಡ್ತಕ್ಕಂಥದ್ದು. ಆದರೆ ಈ 3 ಗುಣದಲ್ಲಿ ತಮಸ್ಸು ಅಂತಕ್ಕಂಥದ್ದು ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿದರೆ, ರಜಸ್ ಅನ್ನುವಂಥದ್ದು ಹೆಚ್ಚು ಕ್ರಿಯೆ ಕಡೆ ತೊಡಗಿಸುತ್ತೆ, ಸತ್ವ ಅನ್ನುವಂಥದ್ದು ನಮಗೆ ಶಾಂತಿ ಮತ್ತು ಸಮಾಧಾನವನ್ನು ಕೊಡುತ್ತೆ. ಆದರೆ ಈ ಸತ್ವವನ್ನೂ ಕೂಡ ನಾವು ಮೀರಿ ಹೋಗಬೇಕು. ನಮಗೆಲ್ಲರಿಗೂ ಕೂಡ ಶ್ರೀರಾಮಕೃಷ್ಣ ಪರಮಹಂಸರ ಹೇಳ್ತಕ್ಕಂಥ ಆ ಕತೆ ನೆನಪಿದ್ದೇ ಇದೆ. 3 ಜನ ಡಕಾಯತರು ಒಬ್ಬ ವ್ಯಕ್ತಿಯನ್ನು ಕಾಡಿನಲ್ಲಿ ಕಟ್ಟಿ ಹಾಕ್ತಾರೆ. ಅದರಲ್ಲಿ ತಮೋಗುಣ ಪ್ರಧಾನವಾದಂಥ ವ್ಯಕ್ತಿ ಹೇಳ್ತಾನೆ ಅವನ್ನ ಸಾಯಿಸಿಬಿಡೋಣ ಅಂತ.
ರಜೋಗುಣದ ವ್ಯಕ್ತಿ ಇಲ್ಲ ಇಲ್ಲ ಅವನಿಗೆ ಕಟ್ಟಾಕೊಂಡು ಸಾಕು ಅಂತಾನೆ. ಆದರೆ ಸಾತ್ವಿಕ ಮಾತ್ರ ಅವನ್ನ ಬಿಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾನೆ. ಆದರೆ ಒಂದು ದಾರಿ ತನಕ ಮಾತ್ರ ಬರ್ತಾನೆ, ಆಮೇಲೆ ಆ ವ್ಯಕ್ತಿ ಮುಂದುವರಿಯಲ್ಲ. ಹೇಳ್ತಾನೆ, ನಾನೂ ಕೂಡ ಒಬ್ಬ ಡಕಾಯಿತಾನೆ, ಅಲ್ಲಿ ಬಂದರೆ ಪೊಲೀಸರನ್ನ ಅರೆಸ್ಟ್ ಮಾಡ್ತಾರೆ ಅಂತ. ಹೀಗಾಗಿ ಈ ಮೂರು ಗುಣಗಳು ಬೇಕಾದರೂ ಕೂಡ ಸತ್ವಗುಣವನ್ನು ಕೂಡ ವ್ಯಕ್ತಿ ಮೀರಿ ಹೋಗಬೇಕಾಗತ್ತೆ. ಆ ದೃಷ್ಟಿಯಲ್ಲಿ ಶ್ರೀರಾಮಕೃಷ್ಣ ಬಗ್ಗೆ ವಿವೇಕಾನಂದ ಹೇಳ್ತಾ ಇದ್ದಾರೆ, ಆತ ನಿರ್ಗುಣ. ನಿರ್ಗುಣ ಅಂದರೆ ಈ ಮೂರೂ ಗುಣಗಳನ್ನ ಮೀರಿದಂಥ ವ್ಯಕ್ತಿ ಶ್ರೀರಾಮಕೃಷ್ಣ ಪರಮಹಂಸ. ಅಂದರೆ ಮೂರೂ ಗುಣಗಳು ಕೂಡ ಅವರ ಮೇಲೆ ಯಾವುದೇ ಪ್ರಭಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಶಕ್ತಿಯಿಂದ, ಅವರ ಇಚ್ಛೆಯಿಂದ ಇವು ಕೆಲಸ ಮಾಡುತ್ತಾ ಹೊರತು ಈ ಸಾತ್ವಿಕ, ರಾಜಸಿಕ, ತಾಮಸಿಕ ಗುಣಗಳು ಆ ಭಗವಂತನ ಮೇಲೆ ಅಥವಾ ಶ್ರೀರಾಮಕೃಷ್ಣ ಮೇಲೆ ಅವರು ಯಾವುದೇ ಒಂದು ಪ್ರಭಾವ ಬೀರ್ಲಿಕ್ಕೆ ಆಗಲ್ಲ ಅಂತ. ಸೊ ಹೀಗಾಗಿ ಆತ ಈ ಮೂರು ಗುಣಗಳನ್ನು ಮೀರದಂಥ ವ್ಯಕ್ತಿ. ಮತ್ತೊಂದು ಮಾತು ಬರ್ತಕ್ಕಂಥದ್ದು ಗುಣಮಯ. ಗುಣಮಯ ಅಂತಂದರೆ ಎಲ್ಲ ಒಂದು ಕಲ್ಯಾಣಕರವಾದಂಥ ಮಂಗಲಕರವಾದಂಥ ಗುಣವನ್ನು ಹೊಂದಿದಂಥವನು ಅಂತ. ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ಇಲ್ಲಿ 2 ಪದವನ್ನು ವಿವೇಕಾನಂದ ಬಳಸಿದ್ದಾರೆ. ಒಂದು ನಿರ್ಗುಣ, ಇನ್ನೊಂದು ಗುಣಮಯ. ಒಂದು ಜ್ಞಾನಿಯ ದೃಷ್ಟಿ. ಜ್ಞಾನಿಯ ದೃಷ್ಟಿಯಲ್ಲಿ ಭಗವಂತ ಯಾವುದೇ ಗುಣಕ್ಕೂ ಅಧೀನ ಅಲ್ಲ, ಆತ ಎಲ್ಲವನ್ನು ಮೀರಿರತಕ್ಕಂಥವನು. ಸತ್ವ, ರಜಸ್ಸು, ತಮಸ್ಸು ಗುಣವನ್ನು ಮೀರಿದಂಥವನು. ಆದ್ದರಿಂದ ನಿರ್ಗುಣ. ಅದರ ಭಕ್ತನ ಪಾಲಿಗೆ ಆ ಭಗವಂತ ಅನಂತ ಕಲ್ಯಾಣ ಗುಣ ಸಂಪನ್ನ. ಹೀಗಾಗಿ ಆತ ಗುಣಮಯ. ಜಗತ್ತಿನ ಯಾವುದೇ ಒಳ್ಳೆ ಒಳ್ಳೆ ಗುಣಗಳನ್ನು ತಗೊಂಡ್ರು ಕೂಡ ನಾವು ಅದಕ್ಕೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಹಲವಾರು ಉದಾಹರಣೆ ನೋಡ್ಬೋದು. ಸತ್ಯವಾಕ್ಯ ಪರಿಪಾಲನೆ ತಗೊಂಡ್ರೆ ಅದಕ್ಕೋಸ್ಕರ ನಮಗರಲ್ಲಿ ಹಲವಾರು ಘಟನೆಗಳು ಸಿಗುತ್ತೆ. ಯಾವುದೇ ಒಂದು ರಾಗ ದ್ವೇಷ ಅವುಗಳು ಇಲ್ಲದೆ ಇರುವಂಥ ಜೀವನ ತಗೊಂಡ್ರೆ ಅಲ್ಲಿ ನಮಗೆ ಶ್ರೀರಾಮಕೃಷ್ಣ ಜೀವನದಲ್ಲಿ ಅದಕ್ಕೆ ಉದಾಹರಣೆ ಸಿಗುತ್ತೆ. ಹಾಗೆಯೇ ಕಾಮ ಆಯಿತು, ಕಾಂಚನಾಸಕ್ತಿ ಆಯಿತು, ಅದಿಲ್ಲದೆ ಇರತಕ್ಕಂಥದ್ದು. ಜೊತೆಗೆ ವಿಶ್ವ ಭ್ರಾತೃತ್ವ, ವಿಶ್ವ ಪ್ರೀತಿ, ಪ್ರತಿಯೊಬ್ಬರ ಬಗ್ಗೆ ಸೇವಾ ಮನೋಭಾವ, ಅತ್ಯಂತ ಕರುಣೆ, ಸಹನೆ, ತಾಳ್ಮೆ, ತಿತಿಕ್ಷೆ, ಶ್ರದ್ಧೆ, ಯಾವುದೇ ಗುಣವನ್ನು ತಗೊಂಡ್ರೂ ಕೂಡ ಶ್ರೀರಾಮಕೃಷ್ಣ ಜೀವನದಲ್ಲಿ ಅದಕ್ಕೋಸ್ಕರ ನಮಗೆ ಹಲವಾರು ಘಟನೆಗಳು ಸಿಗುತ್ತೆ. ಸೊ ಹೀಗಾಗಿ ವಿವೇಕಾನಂದರು ಶ್ರೀರಾಮಕೃಷ್ಣ ಬಗ್ಗೆ ಬರಿತಾ ಇದ್ದಾರೆ ನಿರ್ಗುಣ ಗುಣಮಯ ಅಂತ ಹೇಳಿ. ಹೀಗಾಗಿ ಇದು ಒಂದು ಮೊದಲನೇ ಒಂದು ಪ್ಯಾರಾದ ಅರ್ಥ. ನಂತರ ಮುಂದುವರಿಸ್ತಾ ವಿವೇಕಾನಂದ ಬರೀತಾರೆ, ಮೋಚನ ಅಘದೂಷಣ ಜಗಭೂಷಣ ಚಿದ್ಘನಕಾಯ ನಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹಜಾಯ ಅಂತ. ಮೋಚನ ಅಂದರೆ ಬಿಡುಗಡೆ ಮಾಡ್ತಕ್ಕಂಥದ್ದು, ಅಥವಾ ನೀನು ಬಿಡುಗಡೆ ಆಗಿದ್ದೀಯಾ, ಎರಡೂ ಅರ್ಥ ಬರುತ್ತೆ. ಆತ ನಮ್ಮನ್ನು ಬಿಡುಗಡೆ ಮಾಡವಲ್ಲ, ಜೊತೆಗೆ ಆತ ಬಿಡುಗಡೆ ಆಗಿದ್ದಾನೆ. ಯಾವುದರಿಂದ? ಅಘದೂಷಣ, ಪಾಪ ಅನ್ನುವಂಥ ದೋಷದಿಂದ. ಇಲ್ಲಿ ಅಘದೂಷಣ ಅಂದರೆ ಇನ್ನೊಂದು ಅರ್ಥ ಕೂಡ ಇದೆ. ಅಘ ಅಂದರೆ ಸಾಮಾನ್ಯವಾದಂಥ ಪಾಪ. ಉದಾಹರಣೆಗೆ ಮನೆಯಲ್ಲಿ ನಾವು ಕಸ ಗುಡಿಸ್ತಾ ಇದ್ದಾಗ ಯಾವುದೋ ಇರುವೆ ಸತ್ತೋಗ್ಬೋದು, ಅಥವಾ ಎಲ್ಲೋ ನಾವು ಓಡಾಡ್ತಾ ಇದ್ದಾಗ ನಮ್ಮ ಕಾಲು ಕೆಳಗೆ ಯಾವುದೋ ಕ್ರಿಮಿ ಕೀಟ ಬಿದ್ದು ಸತ್ತೋಗ್ಬೋದು. ಇದೇ ಅಥವಾ ನಾವು ಏನೋ ಕೆಲಸ ಮಾಡಬೇಕಾದ್ರೆ ಒಂದು ಸೊಳ್ಳೆ ಬಂದು ಕಚ್ಚುತ್ತೆ, ನಾವು ಅದನ್ನು ಹೊಡೆದು ಸಾಯಿಸ್ತೀವಿ. ಇದು ಕೂಡ ಅಪರಾಧನೆ, ಇದು ಕೂಡ ಹಿಂಸೆನೆ. ಆದರೆ ಇದೆಲ್ಲವೂ ಕೂಡ ಒಂದು ಸಾಮಾನ್ಯವಾದಂಥ ಪಾಪ. ಎರಡನೇದು ದೂಷಣ ಅಂದರೆ ಅತ್ಯಂತ ದೊಡ್ಡ ಪಾಪಗಳು. ಯಾವುದನ್ನು ನಾವು ಇಚ್ಛೆಪೂರ್ವಕವಾಗಿ ಇನ್ನೊಬ್ಬರು ಕೆಟ್ಟದಾಗಲಿ ಅಂತ ಮಾಡ್ತೀವೋ, ಮಹಾಪಾತಕ ಅಂತ ಯಾವುದು ಕರಿತೀವೋ ಅನ್ನುವಂಥದ್ದು. ಉದಾಹರಣೆಗೆ ಭ್ರೂಣ ಹತ್ಯೆ ಆಗ್ಬೋದು, ಬ್ರಾಹ್ಮಣ ಹತ್ಯೆ ಆಗ್ಬೋದು, ಅಂತ ಹಲವಾರು ಪಾಪಗಳು. ಯಾವುದನ್ನು ಇಚ್ಛಾಪೂರ್ವಕವಾಗಿ ಇನ್ನೊಬ್ಬನು ತೊಂದರೆ ಆಗಬೇಕು ಅಂತಲೇ ನಾವು ಮಾಡ್ತೀವೋ ಅಂಥ ಪಾಪಗಳು. ಇಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಬಗ್ಗೆ ವಿವೇಕಾನಂದ ಬರೀತಾ ಇದ್ದಾರೆ, ಮೋಚನ ಅಘದೂಷಣ, ಎರಡೂ ರೀತಿಯ ಪಾಪಗಳಿಂದ ಆತ ಮುಕ್ತನಾಗಿದ್ದಾನೆ. ಜೊತೆಗೆ ಆತ ನಮ್ಮನ್ನು ಮುಕ್ತರನ್ನಾಗಿ ಮಾಡ್ತಾ ಇದ್ದಾನೆ. ಶ್ರೀರಾಮಕೃಷ್ಣ ಪರಮಹಂಸರಲ್ಲಿ ಯಾರೇ ಶರಣಾದರೂ ಕೂಡ ಅವ್ರದ್ದು ಎಂಥದೇ ಪಾಪದ ರಾಶಿ ಇದ್ದರೂ ಕೂಡ ಅವರ ಕೃಪಾ ಕಟಾಕ್ಷದಿಂದ ಅದು ನಾಶ ಆಗಿ ಹೋಗುತ್ತೆ ಅಂತ. ಉದಾಹರಣೆಗೆ ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಬರ್ತಕ್ಕಂಥ ಇದಕ್ಕೆ ಬೆಸ್ಟ್ ಉದಾಹರಣೆ ಯಾವುದಂದರೆ ಗಿರೀಶ್ ಚಂದ್ರ ಘೋಷ್. ಗಿರೀಶ್ ಚಂದ್ರ ಘೋಷ್ ಹೇಳ್ತಾನೆ, ಒಂದು ವೇಳೆ ಮದ್ಯಪಾನ ಅನ್ನುವಂಥದ್ದು ಪಾಪ ಆಗಿದ್ದರೆ ನಾನು ಎಷ್ಟು ಪಾಪ ಮಾಡಿದ್ದೇನೆ ಅಂದರೆ, ನಾನು ಕುಡಿದಂಥ ಮದ್ಯಪಾನದ ಬಾಟ್ಲು ಎಷ್ಟಾಗಿದೆ ಅಂದರೆ ಅದನ್ನೆಲ್ಲ ಸೇರಿಸಿರೋ ಒಂದು ಹಿಮಾಲಯ ಆಗುತ್ತೇನು ಅಂತ, ಅಷ್ಟರ ಮಟ್ಟಿಗೆ ಪಾಪವನ್ನು ನಾನು ಮಾಡಿದ್ದೇನೆ ಅಂತ ಹೇಳ್ತಾನೆ. ಅಂಥ ಗಿರೀಶ್ ಚಂದ್ರ ಘೋಷ್ ಶ್ರೀರಾಮ ಸಂಪರ್ಕಕ್ಕೆ ಬಂದು ಶ್ರೀರಾಮ ಚಿಂತನೆ ಮಾಡಿ ಅವರ ಆಶ್ರಯ ಪಡ್ಕೊಂಡು ಎಷ್ಟು ಪರಿವರ್ತನೆ ಆಗ್ತಾನೆ ಅಂದರೆ, ಆತ ಹೇಳ್ತಾನೆ, ನಾನೀಗ ಗಂಗಾ ಸ್ನಾನಕ್ಕೆ ಹೋಗ್ತಕ್ಕಂಥದ್ದು ನನ್ನನ್ನು ಪವಿತ್ರ ಮಾಡ್ಕೊಳ್ಳಿಕ್ಕಲ್ಲ, ನಾನು ಗಂಗೆಗೆ ಪವಿತ್ರತೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ. ಇಂಥ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಅತ್ಯಂತ ಪಾಪಿಷ್ಠ ನಾನು ಅಂತ ಹೇಳಿಕೊಡ್ತಕ್ಕಂಥ ವ್ಯಕ್ತಿ ಈ ಗಂಗೆಗೆ ಪವಿತ್ರತೆಯನ್ನು ನೀಡುವಂಥ ಮಟ್ಟಕ್ಕೆ ನಾನು ಬೆಳೆದಿದ್ದೀನಿ ಅಂತ ಭಾವಿಸ್ಬೇಕಾದರೆ ಅದಕ್ಕೆ ಸಾಧ್ಯ ಆಗಿದೆ ಯಾಕೆಂದರೆ ಶ್ರೀರಾಮಕೃಷ್ಣ ಕೃಪೆ. ಸೊ ಆದ್ದರಿಂದಲೇ ವಿವೇಕಾನಂದ ಬರಿತಾ ಇದ್ದಾರೆ, ಮೋಚನ ಅಘದೂಷಣ, ಎಂಥದೇ ಪಾಪ ಇದ್ದರೂ ಕೂಡ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾವು ಏನೇ ತಪ್ಪು ಮಾಡಿದರೂ ಕೂಡ
ನಾವು ಬೇರೆಯವ್ರಿಗೆ ಗೊತ್ತಿರದೇ ಇರ್ಬೋದು, ನಮ್ಮ ಅಂತರಾತ್ಮಕದ ಗೊತ್ತಿರುತ್ತೆ, ನಮ್ಮ ಒಳ ಮನಸ್ಸಿಗೆ ಗೊತ್ತಿರುತ್ತೆ. ಪ್ರಾಮಾಣಿಕವಾಗಿ ಭಗವಂತನ ಹತ್ರ ನಾನು ಇಂಥ ಅಪರಾಧ ಮಾಡಿದ್ದೇನೆ, ಇನ್ನು ಮುಂದೆ ನಾನು ಮಾಡುವುದಿಲ್ಲ, ದಯವಿಟ್ಟು ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡಿ ಇನ್ನು ನಾವು ಅಪರಾಧ ಮಾಡದೆ ಹೋದರೆ ಅದು ದೊಡ್ಡ ಪ್ರಾಯಶ್ಚಿತ್ತ ಆಗುತ್ತೆ, ಅಲ್ಲಿಗೆ ಆ ಪಾಪ ಪರಿಹಾರ ಆಗುತ್ತೆ. ಆದರೆ ಕೇವಲ ಹೇಳಿಬಿಟ್ಟು ಮತ್ತೆ ಅದನ್ನೇ ಮಾಡ್ತಾ ಹೋದರೆ ಅದು ಭಗವಂತನಿಗೆ ಮೋಸ ಮಾಡ್ದಂಗೆ, ಅಲ್ಲಿ ಪಾಪ ಇನ್ನೂ ಹೆಚ್ಚು ಸೇರಿಕೊಳ್ಳುತ್ತೆ. ಬದಲಾಗಿ ಪ್ರಾಮಾಣಿಕವಾಗಿ ನಮ್ಮ ತಪ್ಪನ್ನು ಒಪ್ಕೊಂಡು ಇನ್ನು ಆ ತಪ್ಪು ನಾನು ಮಾಡಲೇಬಾರದು ಅಂತ ಸಂಕಲ್ಪ ಮಾಡಿ ಬದುಕಿದರೆ ಅಲ್ಲಿ ಭಗವಂತನ ಕೃಪೆ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಆಗುತ್ತೆ ಅಂತ. ಇಲ್ಲಿ ವಿವೇಕಾನಂದ ಮತ್ತೊಂದು ಪದ ಬಳಸ್ತಾರೆ, ಜಗಭೂಷಣ. ಜಗಭೂಷಣ ಅಂದರೆ ಇಡೀ ಜಗತ್ತಿಗೆ ಒಂದು ಆಭರಣ ಇದ್ದಂಗೆ, ಭೂಷಣ ಇದ್ದಂಗೆ. ಜಗತ್ತಿಗೆ ಒಂದು ಆಭರಣ, ಪ್ರತಿಯೊಬ್ಬರು ಕೂಡ ಆಭರಣ ಇಷ್ಟಪಡ್ತಾರೆ. ಆದರೆ ಶ್ರೀರಾಮಕೃಷ್ಣರಂತ ಯಾವ ಆಭರಣ ಇತ್ತು ಅಂತಂದರೆ ಅದು ಅವರ ಆಧ್ಯಾತ್ಮಿಕ ಶಕ್ತಿ, ಆಧ್ಯಾತ್ಮಿಕ ವ್ಯಕ್ತಿತ್ವ. ಆ ವ್ಯಕ್ತಿತ್ವ ಇದ್ದಿದ್ದಕ್ಕೋಸ್ಕರ ಆಗಿನ ಕಾಲದ ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಕೂಡ ಶ್ರೀರಾಮಕೃಷ್ಣ ಗೌರವವನ್ನು ಕೊಡ್ತಾ ಇದ್ರು. ಹಾಗಾಗಿ ಇಲ್ಲಿ ವಿವೇಕಾನಂದ ಬರೀತಾ ಇದ್ದಾರೆ, ಜಗಭೂಷಣ, ಇಡೀ ಜಗತ್ತಿಗೆ ನೀನೊಂದು ಭೂಷಣ ಇದ್ದಂಗೆ ಅಂತ. ಭಾಗವತಲ್ಲಿ ಬರುತ್ತೆ, ಭಗವಂತ ಅಂತಂದರೆ 6 ಐಶ್ವರ್ಯಗಳವನಲ್ಲಿರುತ್ತೆ ಅಂತ. ಆ 6 ಐಶ್ವರ್ಯದಲ್ಲಿ ಜ್ಞಾನ ಕೂಡ ಒಂದು ಪ್ರಧಾನವಾದಂಥ ಐಶ್ವರ್ಯ. ಆ ಜ್ಞಾನ ಅನ್ನುವಂಥ ಮಹಾನ್ ಐಶ್ವರ್ಯ ಅನ್ನುವಂಥದ್ದು ಶ್ರೀರಾಮಕೃಷ್ಣ ವ್ಯಕ್ತ ಆಗಿತ್ತು. ಅದಕ್ಕೋಸ್ಕರ ವಿವೇಕಾನಂದ ಬರೀತಾ ಇದ್ದಾರೆ, ಆತ ಜಗಭೂಷಣ ಅಂತ. ಇನ್ನೊಂದು ಪದ ಬಳಸ್ತಾರೆ, ಚಿತ್ ಘನಕಾಯ. ಚಿತ್ಘನಕಾಯ ಅಂದರೆ ಚಿತ್ ಅಂತಂದರೆ ಕಾನ್ಷಿಯಸ್ನೆಸ್. ಭಗವಂತ ಶ್ರೀರಾಮಕೃಷ್ಣ ಯಾರು ಅಂದರೆ ಪ್ಯೂರ್ ಕಾನ್ಷಿಯಸ್ನೆಸ್ಸೇ ಒಂದು ರೂಪ ತಗೊಂಡ್ರೆ, ಸಂಪೂರ್ಣ ಜ್ಞಾನ ಅಂತಕ್ಕಂಥದ್ದೇ ಒಂದು ರೂಪವನ್ನು ತಗೊಂಡ್ರೆ, ಶರೀರ ಧಾರಿಸಿದರೆ ಹೇಗಿರುತ್ತೋ ಅದಕ್ಕೆ ಚಿತ್ ಘನಕಾಯ ಅಂತ ಹೇಳಿ. ಶ್ರೀರಾಮಕೃಷ್ಣ ಪರಮಹಂಸ ಜೀವನದಲ್ಲಿ ಬರುತ್ತೆ, ಒಬ್ಬ ಭಕ್ತನಿಗೆ ಒಮ್ಮೆ ಒಂದು ಅನುಭವ ಆಗುತ್ತೆ. ಏನಂದರೆ ರಾಮಕೃಷ್ಣದ ನೆರಳೇ ಬೀಳ್ತಾ ಇರಲಿಲ್ಲ. ಅಂದರೆ ಶ್ರೀರಾಮ್ ಶರೀರ ಅನ್ನುವಂಥದ್ದು ಒಂದು ಜ್ಯೋತಿಪುಂಜ ಇದ್ದಂಗೆ, ಸಂಪೂರ್ಣ ಶರೀರವೇ ಒಂದು ಜ್ಞಾನದ ಬೆಳಕಿದ್ದಂಗೆ, ಅಲ್ಲಿಂದ ನೆರಳೇ ಬರ್ತಾ ಇಲ್ಲ. ಯಾಕೆಂದರೆ ಆ ಬೆಳಕು ಅಷ್ಟು ಪ್ರಕಾಶಮಾನ ಆದಂಥದ್ದು. ಅದಕ್ಕೆ ವಿವೇಕಾನಂದ ಬರೀತಾ ಇದ್ದಾರೆ, ಚಿತ್ ಘನಕಾಯ, ಪ್ಯೂರ್ ಕಾನ್ಷಿಯಸ್ನೆಸ್ ಅನ್ನುವಂಥದ್ದು ಒಂದು ಶರೀರ ಧರಿಸಿದರೆ ಹೇಗಿರುತ್ತೋ ಅದನ್ನು ನಾವು ಶ್ರೀರಾಮಕೃಷ್ಣ ರೂಪವನ್ನು ನೋಡಬಹುದು ಅಂತ. ಅಂದರೆ ಆ ಸಂಪೂರ್ಣ ಶರೀರವೇ ಜ್ಞಾನಮಯ, ಸಂಪೂರ್ಣ ಶರೀರವೇ ಜ್ಞಾನ ಅನ್ನುವಂತಹ ಒಂದು ಪ್ರಕಾಶವನ್ನು ಹೊಮ್ಮಿಸ್ತಾ ಇದೆ. ನಂತರ ಹೇಳ್ತಾರೆ, ವಿಮಲ ನಯನ. ಆತನ ಕಣ್ಣುಗಳು ಹೇಗಿದ್ದಾವೆ ಅಂದರೆ ವಿಮಲ, ವಿಗತ ಮಲ, ಯಾವುದೇ ಪಾಪವಾಗಲಿ ಕೊಳಕಾಗಲಿ ದೋಷ ಆಗಲಿ ಇಲ್ಲದೆ ಇರುವಂಥ ಕಣ್ಣದು. ಅಥವಾ ಯಾವ ಕಣ್ಣು ಒಳಗಿರ್ತಕ್ಕಂಥ ಆತ್ಮವನ್ನು ಕಂಡುಕೊಂಡಿದೆಯೋ ಅಥವಾ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಿದೆಯೋ ಅಂಥ ಪವಿತ್ರವಾದಂಥ ನಯನ. ಅದಕ್ಕೆ ವಿವೇಕಾನಂದ ಬರೀತಾರೆ, ವಿಮಲ ನಯನ. ಜ್ಞಾನಾಂಜನ ಅಂತ ಇನ್ನೊಂದು ಪದ ಇದೆ. ಜ್ಞಾನಾಂಜನ ಅಂದರೆ ಜ್ಞಾನ ಅನ್ನುವಂಥ ಅಂಜನ ಹಚ್ಚಲ್ಪಟ್ಟಿದೆ. ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಅರ್ಧ ಬಾಹ್ಯಾವಸ್ಥೆಯಲ್ಲಿದ್ದಾಗ ಒಳಗಡೆ ಇರತಕ್ಕಂಥ ಪರಬ್ರಹ್ಮನನ್ನು ಕಾಣ್ತಾ ಇದ್ದರು, ಹೊರಗಡೆ ಅದೇ ವ್ಯಕ್ತಿಗಳಲ್ಲೂ ಕೂಡ ಅದೇ ಭಗವಂತನ ಕಂಡು ವ್ಯವಹಾರ ಮಾಡ್ತಾ ಇದ್ರು. ಅದರಿಂದ ಅವ್ರ ಕಣ್ಣಿನ ಬಗ್ಗೆನೇ ಇಷ್ಟು ವರ್ಣನೆ, ಜ್ಞಾನಾಂಜನ ವಿಮಲ ನಯನ. ಅವ್ರ ಕಣ್ಣುಗಳು ಎಂಥದ್ದು ಅಂದರೆ ಅದು ಭಗವಂತನ ಸಾಕ್ಷಾತ್ಕಾರವನ್ನು ಪ್ರತ್ಯಕ್ಷವಾಗಿ ಕಂಡು ಪುನೀತವಾದಂಥ ಕಣ್ಣುಗಳು. ಆ ಕಣ್ಣುಗಳ ಮೂಲಕ ಭಗವಂತನ ಪ್ರಭೆ ಅನ್ನುವಂಥದ್ದು ಸತತವಾಗಿ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ಹೇಳ್ತಾರೆ ಜ್ಞಾನಾಂಜನ ವಿಮಲ ನಯನ. ಆ ದೃಷ್ಟಿಗೆ ಎಂಥ ಶಕ್ತಿ ಇದೆ ಅಂದರೆ ವೀಕ್ಷಣೆ ಮೋಹಜಾಯ. ಆತ ನಮ್ಮ ಕಡೆ ಬರೇ ನೋಡಿದರೆ ಸಾಕು, ಕೇವಲ ನಮ್ಮ ಹತ್ರ ನೋಡಿದರೆ ಸಾಕು, ನಮ್ಮಲ್ಲಿರ್ತಕ್ಕಂಥ ಮೋಹ ಅನ್ನುವಂಥದ್ದು ನಾಶ ಆಗಿ ಹೋಗುತ್ತೆ ಅಂತ. ಉದಾಹರಣೆಗೆ ಶ್ರೀಮಾತೆ ಶಾರದಾದೇವಿ ಜೀವನದಲ್ಲಿ ಒಂದು ಘಟನೆ ಬರುತ್ತೆ. ಅವರು ಉದ್ಬೋಧನದಿದ್ದಾಗ ಒಬ್ಬ ಭಕ್ತ ಶ್ರೀಮಾತನ ಭೇಟಿಯಾಗಬೇಕು ಅಂತ ಬರ್ತಾ ಇರ್ತಾನೆ. ಅವನಿಗೆ ತುಂಬ ದಿವಸದಿಂದ ಹಲವಾರು ಅಶ್ಲೀಲ ವಿಚಾರಗಳ ಮನಸ್ಸು ಹೋಗ್ತಾ ಇರುತ್ತೆ. ಆದರೂ ಕೂಡ ಕಷ್ಟಪಟ್ಟು ಹೇಗೋ ಶ್ರೀಮಾತೆಯವ್ರನ್ನ ಕಾಣಲೇಬೇಕು ಅಂತ ಬರ್ತಾ ಇರ್ತಾನೆ. ಆದರೆ ಒಳಗಡೆ ಆ ಮನಸ್ಸಲ್ಲಿ ಆ ವಿಚಾರಗಳು ಬರ್ತಾನೆ ಇದೆ. ಒಂದು ಮನಸ್ಸು ಹೊರಟೋಗೋಣ ಅಂತ ಹೇಳ್ತಾ ಇದೆ, ಇನ್ನೊಂದು ಮನಸ್ಸು ಇಲ್ಲ ಶ್ರೀಮಾತೆ ಹತ್ರ ಹೋಗೋಣ ಅಂತ. ಹೇಗೋ ಬಲವಂತ ಮಾಡಿ ಶ್ರೀಮಾತೆ ಹತ್ರ ಹೋಗ್ತಾನೆ, ಶ್ರೀಮಾತೆಗೆ ಪ್ರಣಾಮಗಳನ್ನ ಮಾಡ್ತಾನೆ. ಮೊದಲನೇ ಬಾರಿ ಶ್ರೀಮಾತೆಯ ದೃಷ್ಟಿ ಅವನ ಮೇಲೆ ಬೀಳುತ್ತೆ. ಅವನು ತನ್ನ ಮನಸ್ಸಿಗೆ ಅವನಿಗೆ ಇದ್ದಕ್ಕಿದ್ದಂತೆ ತಾನು ಪವಿತ್ರ ಆದಂತೆ ತನ್ನ ಮನಸ್ಸನ್ನು ಎಲ್ಲ ಕೆಟ್ಟ ವಿಚಾರಗಳು ಕೂಡ ಹೊರಟೋಗಿದ್ದು ಆ ವ್ಯಕ್ತಿಗೆ ಭಾಸ ಆಗುತ್ತೆ. ಅಂದರೆ ಪರಮಾತ್ಮ ಅಥವಾ ಸಾಧು ಸಂತರ ಒಂದು ಕಣ್ಣಿಗೆ ಆ ಒಂದು ಶಕ್ತಿ ಇದೆ. ವೀಕ್ಷಣೆ ಮೋಹಜಾಯ್, ಕೇವಲ ಅವರ ಒಂದು ಕೃಪಾ ಕಟಾಕ್ಷ, ಒಂದು ಕಣ್ಣಿನ ಒಂದು ಸ್ವಲ್ಪ ಅಂಶ ನಮ್ಮ ಮೇಲೆ ಬಿದ್ದರೂ ಕೂಡ, ಅವರ ದೃಷ್ಟಿಯ ಕೆಲವಂಶ ನಮ್ಮ ಮೇಲೆ ಬಿದ್ದರೂ ಕೂಡ ನಮ್ಮ ಜೀವನವೇ ಕೂಡ ಸಾರ್ಥಕ ಆಗುತ್ತೆ. ಅದಕ್ಕೆ ವಿವೇಕಾನಂದ ಬರೀತಾ ಇದ್ದಾರೆ, ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹಜಾಯ್. ಆತನ ಕಣ್ಣುಗಳು ಜ್ಞಾನದಿಂದ ಪರಿಪೂರ್ಣವಾದಂಥದ್ದು. ಆ ಕಣ್ಣುಗಳಿಂದ ಅವರು ನಮ್ಮನ್ನು ನೋಡಿದರೆ ಸಾಕು, ನಮ್ಮಲ್ಲಿನ ಮೋಹ ನಾಶ ಆಗತ್ತೆ ಅಂತ. ಇದೆಲ್ಲವೂ ಕೂಡ
ನಮಗೆ ಈ ಆರಾತ್ರಿಕ ಹಾಡಬೇಕಾದ್ರೆ ಯಾವಾಗ ನಾವು ಆರತಿ ಮಾಡ್ತೀವೋ ಶ್ರೀರಾಮಕೃಷ್ಣರಿಗೆ ಈ ಒಂದೊಂದು ಪದಗಳ ಜೊತೆಗೆ ನಾವು ಈ ಭಾವ ಸೇರಿಸ್ಕೋಬೇಕು. ವೀಕ್ಷಣೆ, ನಿನ್ನ ಕಣ್ಣು ನನ್ನ ಮೇಲೆ ಬೀಳ್ತಾ ಇದೆ, ನಿನ್ನ ದೃಷ್ಟಿ ನನ್ನ ಮೇಲೆ ಬೀಳಲಿ, ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳ್ತಾ ಇದೆ, ಆದರೆ ನನ್ನ ಜೀವನ ಸಾರ್ಥಕ ಆಗ್ತಾ ಇದೆ, ನಾ ಪವಿತ್ರ ಆಗ್ತಾ ಇದ್ದೇನೆ. ಇದನ್ನು ಮತ್ತೆ ನಾವು ಭಾವಿಸ್ಬೇಕು. ಆವಾಗ ಆರತಿ ಮಾಡುವಾಗಲೂ ಕೂಡ ನಮ್ಮ ಮನಸ್ಸು ಚೆನ್ನಾಗಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಆರತಿ ಮಾಡುವಾಗ ಸಾಮಾನ್ಯವಾಗಿ ಕಣ್ಣು ಮುಚ್ಚಿ ಆರತಿ ಮಾಡಬಾರದು, ಅಥವಾ ಆರತಿ ನಡಿಬೇಕಾದ್ರೆ ಕಣ್ಣು ತೆಗೆದದನ್ನು ನೋಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಆರತಿ ಸಮಯದಲ್ಲಿ ಈ ಎಲ್ಲ ಹಾಡುಗಳ ಅರ್ಥ ಇರುತ್ತಲ್ಲಿ, ಭಗವಂತನ ಕೃಪಾದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇರುತ್ತೆ. ಅದನ್ನು ಭಾವಿಸ್ಲಿಕ್ಕೋಸ್ಕರ ನಾವು ಆ ರೀತಿ ಮಾಡ್ತಕ್ಕಂಥದ್ದು. ಮುಂದುವರಿಸ್ತಾ 3ನೇ ಸ್ಟಾಂಜದಲ್ಲಿ ವಿವೇಕಾನಂದ ಹೇಳ್ತಾರೆ, ಭಾಸ್ವರ ಭಾವಸಾಗರ ಚಿರ ಉನ್ಮದ ಪ್ರೇಮ ಪಾತಾರ್ ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ ಅಂತ. ಭಾವಸಾಗರ ಅಂತಂದರೆ ಶ್ರೀರಾಮಕೃಷ್ಣರು ಭಾವದ ಒಂದು ಮಹಾಸಾಗರ. ಯಾವುದೇ ಭಾವದ ವ್ಯಕ್ತಿಗಳು ಬಂದರೂ ಕೂಡ ಅವರವರ ಹತ್ರ ಅವರವರ ಭಾವದಲ್ಲಿ ಶ್ರೀರಾಮಕೃಷ್ಣ ಮಾತಾಡ್ತಾ ಇದ್ರು. ಅಂಥ ಒಂದು ಶಕ್ತಿ ಇತ್ತು. ಯಾಕೆಂದರೆ ಶ್ರೀರಾಮಕೃಷ್ಣ ಎಲ್ಲ ರೀತಿಯಲ್ಲೂ ಕೂಡ ಸಾಧನೆ ಮಾಡಿದರು. ಭಕ್ತಿಶಾಸ್ತ್ರದಲ್ಲಿ 5 ಪ್ರಧಾನವಾದಂಥ ಭಾವ ಬರುತ್ತೆ. ಶಾಂತ ಭಾವ, ಸಖ್ಯ ಭಾವ, ದಾಸ್ಯ ಭಾವ, ವಾತ್ಸಲ್ಯ ಭಾವ, ಮಧುರ ಭಾವ ಅಂತ. ಈ ಒಂದೊಂದು ಭಾವದಲ್ಲೂ ಕೂಡ ಸಾಧನೆ ಮಾಡಬೇಕಾದ್ರೆ ತುಂಬ ಶಕ್ತಿ ಬೇಕು. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು 5 ಭಾವದಲ್ಲೇ ಸಾಧನೆ ಮಾಡಿ ಸಿದ್ಧಿಯನ್ನು ಪಡ್ಕೊಂಡಂಥವ್ರು. ಆದ್ದರಿಂದಲೇ ವಿವೇಕಾನಂದರು ಅವ್ರ ಬಗ್ಗೆ ಬರಿತಾ ಇದ್ದಾರೆ, ಭಾವಸಾಗರ ಅಂತ. ಯಾವುದೇ ಭಾವದ ಸಾಧಕರು ಬಂದರೂ ಕೂಡ ಕೇವಲ ಭಕ್ತಿಯ ಶಾಸ್ತ್ರ ಅಲ್ಲ, ಜ್ಞಾನದ ರೀತಿಯಲ್ಲೂ ಕೂಡ ಹಲವಾರು ಅಂಶಗಳಿವೆ. ಹಾಗೆ ಯಾವ ರೀತಿಯಲ್ಲಿ ಬಂದರೂ ಕೂಡ ಅಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರ ಹತ್ರ ಆತ ತನ್ನ ಸಮಸ್ಯೆ ಹೇಳ್ಕೋಬಹುದು. ಯಾಕಂದ್ರೆ ಶ್ರೀರಾಮಕೃಷ್ಣರು ಭಾವಸಾಗರ, ಯಾವುದೇ ಭಾವ ಆದರೂ ಅವ್ರಿಗದು ಅರ್ಥ ಆಗ್ತಾ ಇತ್ತು. ಜೊತೆಗೆ ಇನ್ನೊಂದು ಪದ ಬಳಸಿದ್ದಾರೆ ವಿವೇಕಾನಂದರು, ಭಾಸ್ವರ ಭಾವಸಾಗರ. ಭಾಸ್ವರ ಅಂದರೆ ಯಾಕೆ ಅಂದರೆ ಭಾವನೆಯಲ್ಲಿ ಎಷ್ಟೋ ಬಾರಿ ಸಾತ್ವಿಕ, ರಾಜಸಿಕ, ತಾಮಸಿಕ ಭಾವನೆಗಳು ಕೂಡ ಇರ್ತವೆ. ಆದರೆ ಅದರಲ್ಲಿ ಎಲ್ಲ ಭಾವನೆಗಳು ಒಳ್ಳೆಯದು ಅಂತ ಹೇಳಲಿಕ್ಕಾಗಲ್ಲ. ಸತ್ವವಾದ ಭಾವನೆ ಮಾತ್ರ ಅತ್ಯಂತ ಶ್ರೇಷ್ಠವಾದದ್ದು, ಭಗವಂತನ ಕಡೆ ಕರ್ಕೊಂಡು ಹೋಗುವಂಥದ್ದು. ಅದಕ್ಕೆ ಸಾತ್ವಿಕಕ್ಕೆ ಒಂದು ಪ್ರತಿನಿಧಿಯಾಗಿ ಭಾಸ್ವರ ಅಂತ ಬಳಸಿದ್ದಾರೆ. ಸಾತ್ವಿಕ ಅಂದರೆ ಬೆಳಕು, ಭಾಸ್ವರ ಅಂದ್ರೆ ಕೂಡ ಬೆಳಕು. ಹೀಗಾಗಿ ಸತ್ವದ ಒಂದು ಪ್ರಧಾನವಾದ ಭಾವ ಇಟ್ಕೊಂಡಿರ್ತಕ್ಕಂಥ, ಜೊತೆಗೆ ಯಾವುದೇ ಭಾವದ ವ್ಯಕ್ತಿ ಬಂದರೂ ಕೂಡ ಅವರಿಗೆ ಮಾರ್ಗದರ್ಶನ ಮಾಡಲಿಕ್ಕೆ ಸಾಧ್ಯ ಆದಂಥ ವ್ಯಕ್ತಿ ಯಾರು ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು. ಅದಕ್ಕೋಸ್ಕರ ವಿವೇಕಾನಂದ ಬರೆದಿದ್ದಾರೆ, ಭಾಸ್ವರ ಭಾವಸಾಗರ ಚಿರ ಉನ್ಮದ. ಚಿರ ಉನ್ಮದ ಅಂದರೆ, ಉನ್ಮದ ಅಂತಂದರೆ ಹುಚ್ಚು. ಶ್ರೀರಾಮಕೃಷ್ಣ ಪರಮಹಂಸರನ್ನ ನೋಡಿದವರೆಲ್ಲರೂ ಕೂಡ ಅವ್ರಿಗೆ ಹುಚ್ಚಿಡಿದೆ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ರು. ಆದರೆ ಇಲ್ಲಿ ವಿವೇಕಾನಂದರು ಯಾಕೆ ಈ ಪದ ಬಳಸಿದ್ದಾರೆ ಅಂದರೆ, ಆತ ನಿಜವಾಗಲೂ ಶ್ರೀರಾಮಕೃಷ್ಣ ಪರಮಹಂಸರು ನಿಜವಾಗಲೂ ಹುಚ್ಚು, ಆದರೆ ಯಾವುದ್ರ ಬಗ್ಗೆ? ಭಗವಂತನ ಬಗ್ಗೆ. ಜಗತ್ತಿನಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು, ಪ್ರತಿಯೊಬ್ಬರೂ ಕೂಡ ಶರೀರ ಸುಖದ ಬಗ್ಗೆ ಹುಚ್ಚರಾಗಿದ್ದಾರೆ, ಕಾಮಿನಿ ಕಾಂಚನದ ಬಗ್ಗೆ ಹುಚ್ಚರಾಗಿದ್ದಾರೆ, ಅಧಿಕಾರ ಬೇಕು ಅಂತ ಹುಚ್ಚರಾಗಿದ್ದಾರೆ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರು ಯಾವುದರ ಬಗ್ಗೆ ಹುಚ್ಚರಾಗಿದ್ದಾರೆ ಅಂದರೆ ಭಗವಂತನ ಬಗ್ಗೆ. ಹಗಲು ರಾತ್ರಿ ಯಾವಾಗಲೂ ಕೂಡ ಸದಾ ಭಗವದ್ಭಾವದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಶ್ರೀರಾಮಕೃಷ್ಣರು. ಅದಕ್ಕೆ ವಿವೇಕಾನಂದ ಈ ಪದ ಬಳಸಿದ್ದಾರೆ, ಚಿರ ಉನ್ಮದ. ಕೇವಲ ಉನ್ಮದ ಅಲ್ಲ, ಚಿರ. ಚಿರ ಅಂದರೆ ಯಾವಾಗಲೂ ಕೂಡ, ಯಾವುದು ಒಂದು ಗಳಿಗೆ ಅಲ್ಲ. ನಾವೆಲ್ಲ ಕೂಡ ಒಂದು ಬೆಳಿಗ್ಗೆ ಜಪ ಮಾಡುವಾಗ, ಸಂಜೆ ಜಪ ಮಾಡುವಾಗ ಒಂದು ಅರ್ಧ ಗಂಟೆ ಭಗವಂತನ ಸ್ಮರಣೆ ಮಾಡ್ತೀವಿ. ಆದರೆ ಶ್ರೀರಾಮಕೃಷ್ಣ ಪರಮಹಂಸರಲ್ಲ, ಚಿರ ಉನ್ಮದ. ಯಾವಾಗಲೂ ಭಗವದ್ಭಾವದಲ್ಲೇ ಅವರು ಇರ್ತಾ ಇದ್ರು ಅಂತ ಹೇಳಿ ಅದಕ್ಕೋಸ್ಕರ ಬರೀತಾ ಇದ್ದಾರೆ, ಚಿರ ಉನ್ಮದ. ಸದಾಕಾಲ ಭಗವದ್ಭಾವದಲ್ಲಿ. ಸಣ್ಣ ಹುಡುಗ ಆಗಿದ್ದಾಗಲೂ ಕೂಡ ಹಾಗೇ ಇದ್ರು. ನಾವು ರಾಮಕೃಷ್ಣ ಪರಮಹಂಸರ ಜೀವನ ನೋಡಿದಾಗ ಸಣ್ಣ ಹುಡುಗ ಆಗಿದ್ದಾಗಲೇ ಮನೆ ಹತ್ತಿರ ಒಂದು ದೇವಿ ದೇವಸ್ಥಾನಕ್ಕೆ ಹೋಗಬೇಕಾದರೆ ಆ ದೇವಿ ವಿಶಾಲಾಕ್ಷಿ ಶ್ರೀರಾಮಕೃಷ್ಣ ಮೈಯೆಲ್ಲ ಬಂದಂಥ ಗಟ್ಟೆ ನೋಡ್ತೀವಿ. ಹಾಗೆ ಶಿವರಾತ್ರಿ ದಿವಸ ಸ್ವತಃ ಶ್ರೀರಾಮಕೃಷ್ಣರು ಶಿವಮಯ ಆಗಿದ್ದು ನೋಡ್ತೀವಿ. ಅಂದರೆ ಸಣ್ಣ ಹುಡುಗ ಆಗಿದ್ದಾಗಿಂದಲೇ ಶ್ರೀರಾಮಕೃಷ್ಣರು ಸಂಪೂರ್ಣ ಒಂದು ಭಗವನ್ಮಯ ಆಗಿ ಹೋಗಿದ್ರು. ಆ ಭಗವದ್ ಉನ್ಮಾದ ಅಂತಾರೆ, ಭಗವಂತನ ಒಂದು ಹುಚ್ಚು ಅವರನ್ನು ಆವರಿಸಿತ್ತು. ಅದಕ್ಕೆ ವಿವೇಕಾನಂದ ಬರಿತಾ ಇದ್ದಾರೆ, ಚಿರ ಉನ್ಮದ ಭಾಸ್ವರ ಭಾವಸಾಗರ ಚಿರ ಉನ್ಮದ. ಮುಂದುವರಿಸ್ತಾ ಹೇಳ್ತಾರೆ, ಪ್ರೇಮ ಪಾತಾರ್ ಸೀ ಆಫ್ ಲವ್ ಅಂತ. ಪ್ರೀತಿಯ ಒಂದು ಸಮುದ್ರ. ಸಾಗರಕ್ಕೂ ಸಮುದ್ರಕ್ಕೂ ಹಿಂದೆ ಬಳಸಿದ್ದು ಭಾವಸಾಗರ ಅಂತ, ಭಾವದ ಒಂದು ಸಾಗರ. ಇಲ್ಲಿ ಬಳಸಿರೋದು ಪ್ರೇಮ ಪಾತಾರ್ ಅಂದರೆ ಪ್ರೀತಿಯ ಒಂದು ಸಮುದ್ರ ಅಂತ. ಅಲ್ಲಿ ಸಾಗರ ಅಂತ ಬಳಸಿದ್ದಾರೆ, ಇಲ್ಲಿ ಸಮುದ್ರ ಅಂತ ಬಳಸಿದ್ದಾರೆ. ಯಾಕೆ ಹೀಗೆ ಬಳಸಿದ್ದಾರೆ ಅಂದರೆ, ಒಂದು ಸಣ್ಣ ವಿಶ್ಲೇಷಣೆ ಮಾಡೋದಾದರೆ, ನಾವು ಯಾವುದನ್ನು ಸಮುದ್ರ ಅಂತ ಕರಿತೀವಿ ಅಂದರೆ ಅದು ಸ್ವಲ್ಪ ಮಟ್ಟಿಗೆ ಭೂಪ್ರದೇಶದಿಂದ ಆವರಿಸಿರಬೇಕು. ಸಾಗರ ಆದರೆ ಹಾಗಲ್ಲ, ಅದು ವಿಶಾಲವಾದಂಥದ್ದು, ಮಹಾಸಾಗರ ಅಂತ ಕರಿತೀವಿ. ಅದಕ್ಕೆ ಆದಷ್ಟು ಕೂಡ ಭೂಮಿಯ ಒಂದು ಬೌಂಡ್ರಿ ಅದಕ್ಕೆ ಕಡಿಮೆ ಇರುತ್ತೆ. ಆದರೆ ಸಮುದ್ರ ಇದ್ದಾಗ
ಅಲ್ಲಿ ಸ್ವಲ್ಪ ಮಟ್ಟಿಗೆ ಭೂಮಿಯ ಆ ಒಂದು ಕಂಡೀಷನಿಂಗ್ ಇರುತ್ತೆ. ಹಾಗೆಯೇ ಪ್ರೀತಿಗೆ ಒಂದು ಕಂಡೀಷನಿಂಗ್ ಬೇಕಾಗತ್ತೆ. ಯಾವ ಕಂಡೀಷನಿಂಗು? ಎದುರಿಗಿನ ವ್ಯಕ್ತಿಯಲ್ಲಿ ನಾಮ ಮತ್ತು ರೂಪ ಇರಬೇಕು. ಒಂದು ನಾಮ ರೂಪ ಇದ್ದಾಗ ನಾವು ಪ್ರೀತಿಯನ್ನು ಹರಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಹೀಗಾಗಿ ಅಲ್ಲೊಂದು ಬೌಂಡ್ರಿ ಇದೆ. ಈ ದೃಷ್ಟಿಯಿಂದ ಬಹುಶಃ ವಿವೇಕಾನಂದರು ಪ್ರೇಮ ಪಾಥಾರ ಅಂತ, ಪಾಥಾರ ಅಂದರೆ ಸಮುದ್ರ ಅನ್ನುವಂಥ ಪದವನ್ನು ಬಳಸಿದ್ದಾರೆ. ಅಲ್ಲಿ ಭಾವಸಾಗರದಲ್ಲಿ ಸಾಗರ ಅಂತ ಬಳಸಿದ್ದಾರೆ. ಯಾಕಂದರೆ ಅಲ್ಲಿ ಭಾವನೆಗೆ ಆದಿ ಅಂತ್ಯವೇ ಇಲ್ಲ, ಅದು ಅತ್ಯಂತ ವಿಸ್ತಾರ. ಆದರೆ ಪ್ರೀತಿ ವಿಷಯದಲ್ಲಿ ವಿವೇಕಾನಂದರು ಪ್ರೇಮ ಪಾಥಾರ ಅಂತ ಬಳಸಿದ್ದಾರೆ. ಅಂದರೆ ಪ್ರೀತಿಯ ಒಂದು ಸಮುದ್ರ. ಯಾಕಂದರೆ ಆ ಸಮುದ್ರಕ್ಕೆ ಒಂದು ನೆಲದ ಒಂದು ಬೌಂಡ್ರಿ ಇದೆ, ಭೂಮಿಯ ಒಂದು ಬೌಂಡ್ರಿ ಇದೆ. ಹಾಗೆ ಇಲ್ಲಿ ಪ್ರೀತಿ ಅನ್ನೋ ಸಮುದ್ರಕ್ಕೆ ವ್ಯಕ್ತಿಯ ನಾಮ ಮತ್ತು ರೂಪ ಅನ್ನುವಂಥದ್ದು ಬೇಕಾಗತ್ತೆ ಅಂತ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಪರಮಹಂಸರ ಪ್ರೀತಿ ಹೇಗಿತ್ತು ಅಂದರೆ, ಯಾವುದೇ ವ್ಯಕ್ತಿ ಆದರೂ ಶ್ರೀರಾಮಕೃಷ್ಣ ಪರಮಹಂಸರನ್ನ ಒಮ್ಮೆ ಭೇಟಿಯಾಗಿ ಮತ್ತೊಮ್ಮೆ ಬನ್ನಿ ಅಂತ ಶ್ರೀರಾಮಕೃಷ್ಣ ಹೇಳಿ ಕಳಿಸ್ತಾ ಇದ್ರು. ಆ ಮಾತನ್ನು ಕೇಳ್ಕೊಂಡು ಹೊರಟೋದ್ಮೇಲೆ ಆ ವ್ಯಕ್ತಿಗಳಿಗೆ ಸುಮ್ಮನೆ ಇರ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಪುನಃ ಶ್ರೀರಾಮಕೃಷ್ಣ ಭೇಟಿಯಾಗಬೇಕು ಅಂತ ಅನಿಸ್ತಾನೆ ಇತ್ತು. ಹಲವಾರು ಭಕ್ತರ ವಿಷಯದಲ್ಲಿ ನಾವು ನೋಡ್ತೀವಿ. ಮಾಸ್ಟರ್ ಮಹಾಶಯ ಆಗ್ಬೋದು, ಯಾವುದೇ ಭಕ್ತರಾದರೂ ಕೂಡ ಮತ್ತೊಮ್ಮೆ ಬನ್ನಿ ಅಂತ ಶ್ರೀರಾಮಕೃಷ್ಣನೊಮ್ಮೆ ಹೇಳಿಸ್ಕೊಂಡ ಮೇಲೆ ಅವರು ವಾಪಸ್ ಮನೆಗೆ ಹೋದ್ಮೇಲೆ ಅವರಾಗೆ ಇರ್ತಾ ಇರಲಿಲ್ಲ. ನಾನು ವಾಪಸ್ ಶ್ರೀರಾಮಕೃಷ್ಣ ಭೇಟಿ ಆಗಬೇಕು ಅಂತ ಅನಿಸ್ತಾನೆ ಇರ್ತಿತ್ತು. ಉದಾಹರಣೆಗೆ ಗೌರಿಮಾ ಅಂತ ಒಬ್ಬ ಭಕ್ತೆ, ಆಕೆ ಸಣ್ಣ ವಯಸ್ಸಿನಲ್ಲಿ ತಪಸ್ಸಿಗೆ ಹೊರಟೋಗ್ಬಿಟ್ಟಿರ್ತಾಳೆ. ಹಲವಾರು ವರ್ಷ ತಪಸ್ ಮಾಡಿ ಬಂದು ವಾಪಸ್ ಬಲರಾಮ್ ಬೋಸ್ ಮನೇಲಿ ಇದ್ದಾಗ ಬಲರಾಮ್ ಬೋಸ್ ಹೇಳ್ತಾನೆ, ಇಲ್ಲೊಬ್ರು ಸಂತರಿದ್ದಾರೆ, ಹೋಗಿ ಭೇಟಿ ಆಗೋಣ ಅಂತ. ಗೌರಿಮಾ ಹೇಳ್ತಾಳೆ, ಅವ್ರಿಗೆ ಅಂಥ ಶಕ್ತಿ ಇದ್ದರೆ ನನ್ನ ಅವರೇ ತಮ್ಮ ಹತ್ರ ಸೆಳಿಲಿ ಅಂತ. ಇದಾದ್ಮೇಲೆ ಒಂದು ದಿವಸ ಆಕೆಗೆ ಪೂಜೆ ಮಾಡ್ಬೇಕಾದ್ರೆ 2 ಪಾದದ ಗುರುತು ಕಾಣುತ್ತೆ. ಆ ಪಾದದ ಗುರುತು ಯಾವುದು ಅಂತ ಆಕೆ ಗೊತ್ತಾಗಲ್ಲ. ಆದರೆ ಅವ್ರಿಗೆ ಅನಿಸುತ್ತೆ ಒಳಗಡೆ ಯಾರೋ ಒಬ್ಬರು ತನ್ನ ಸೆಳೀತಾ ಇದ್ದಂಗೆ ಅಂತ. ನಂತರ ಹೋಗಿ ಶ್ರೀರಾಮಕೃಷ್ಣ ಭೇಟಿ ಆದಾಗ ಗೊತ್ತಾಗುತ್ತೆ ಆ ಪಾದದ ಗುರುತು ಸ್ವತಃ ಶ್ರೀರಾಮಕೃಷ್ಣರದು. ಅಂದರೆ ತನ್ನನ್ನು ಸೆಳೀತಕ್ಕಂಥ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಶ್ರೀರಾಮಕೃಷ್ಣ ಅಂತ. ಈ ಒಂದು ಸೆಳೆತ ಹಲವಾರು ಭಕ್ತರ ವಿಷಯದಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದ ಬರೀತಾ ಇದ್ದಾರೆ ಪ್ರೇಮ ಪಾಥಾರ ಅಂತ ಹೇಳಿ. ಇಲ್ಲಿ ಅದು ಇಂಪಾರ್ಟೆಂಟ್. ಚಿರ ಉನ್ಮದ ಭಾಸ್ವರ ಭಾವಸಾಗರ ಚಿರ ಉನ್ಮದ ಪ್ರೇಮ ಪಾಥಾರ. ನಂತರ ಹೇಳ್ತಾರೆ ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ. ಭಕ್ತಾರ್ಜನ ಯುಗಲ ಚರಣ. ಯುಗಲ ಚರಣ ಅಂದರೆ ನಿನ್ನ 2 ಕೂಡ ಪಾದಗಳನ್ನು, ಇನ್ನು 2 ಪಾದಗಳಲ್ಲಿ ಯಾರು ಭಕ್ತಿಯನ್ನು ಗಳಿಸಿದಾರೋ, ಭಕ್ತಾರ್ಜನ, ಅರ್ಜನ ಅಂದರೆ ಗಳಿಸುವಂಥದ್ದು. ಯಾರು ನಿನ್ನ 2 ಪಾದಗಳಲ್ಲಿ ನಿನ್ನಲ್ಲಿ ಭಕ್ತಿಯನ್ನು ಗಳಿಸಿದ್ದಾರೋ ಅವರೇನಾಗ್ತಾರೆ? ತಾರಣ ಭವಪಾರ. ಅವರು ಈ ಭವ ಅನ್ನುವಂಥ ಒಂದು ಸಮುದ್ರವನ್ನು ದಾಟಿ ಹೋಗ್ತಾರೆ, ಭವ ಅನ್ನೋ ಸಾಗರವನ್ನು ದಾಟಿ ಹೋಗ್ತಾರೆ. ನಿನ್ನ ಪಾದಕ್ಕೆ ಆ ಶಕ್ತಿ ಇದೆ. ಆದ್ದರಿಂದಲೇ ನಾವು ರಾಮಕೃಷ್ಣ ಸುಪ್ರಭಾತದಲ್ಲಿ ಒಂದು ಮಾತು ಬರುತ್ತೆ, ಪ್ರಾತಃ ಪ್ರಣಾಮಕರಣೆ ತವ ಪಾದ ಪದ್ಮೆ ಸಂಸಾರ ದುಃಖ ಹರಣಂ ಸುಲಭಂ ಕರೋತಿ. ಬೆಳಿಗ್ಗೆ ಪ್ರಾತಃ ಪ್ರಣಾಮಕರಣೆ, ಬೆಳಿಗ್ಗೆ ನಾವು ಶ್ರೀರಾಮಕೃಷ್ಣ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿದರೆ, ಪ್ರಾತಃ ಪ್ರಣಾಮಕರಣೆ ತವ ಪಾದ ಪದ್ಮೆ, ನಿನ್ನ ಪಾದ ಪದ್ಮದಲ್ಲಿ ನಮಸ್ಕಾರ ಮಾಡಿದರೆ ಸಂಸಾರ ದುಃಖ ಹರಣಂ ಸುಲಭಂ ಕರೋತಿ. ಸಂಸಾರನ ದುಃಖವನ್ನು ನಾಶ ಮಾಡೋದು ಅತ್ಯಂತ ಸುಲಭ ಆಗುತ್ತೆ. ಭಕ್ತೇತಿ ಮತ್ವ ಆ ವ್ಯಕ್ತಿಗೆ ಏನು ಮಾಡ್ತಾರೆ ಅಂತಂದರೆ, ತನ್ನ ಭಕ್ತ ಅಂತ ತಿಳ್ಕೊಂಡು ಆ ವ್ಯಕ್ತಿಯನ್ನು ಪ್ರತಿಪಾಲಯಂತಿ, ಆತನ ರಕ್ಷಣೆ ಮಾಡ್ತಾನೆ ಅಂತ ಹೇಳಿ ಶ್ರೀರಾಮಕೃಷ್ಣ ಸುಪ್ರಭಾತದಲ್ಲಿ ಒಂದು ಪದ ಬರುತ್ತೆ. ಅಂದರೆ ಭಗವಂತನ ಪಾದಕ್ಕೆ ಆ ಶಕ್ತಿ ಇದೆ. ಅದಕ್ಕೋಸ್ಕರ ಇಲ್ಲಿ ಬರೆದಿದ್ದಾರೆ ಸ್ವಾಮಿ ವಿವೇಕಾನಂದರು ಏನಂತಾರೆ, ಯುಗಲ ಚರಣ ತಾರಣ ಭವಪಾರ್. ಯಾರು ನಿನ್ನ ಭಕ್ತಾರ್ಜನ ಯುಗಲ ಚರಣ, ಯಾರು ನಿನ್ನ ಪಾದ ಪದ್ಮದಲ್ಲಿ ಭಕ್ತಿಯನ್ನು ಗಳಿಸಿದ್ದಾರೋ ಅವರು ಅತ್ಯಂತ ಸುಲಭವಾಗಿ ಈ ಭವ ಅನ್ನುವಂತಹ ಸಮುದ್ರವನ್ನು ದಾಟುತ್ತಾರೆ. ಅದನ್ನು ನಾವಿಲ್ಲಿ ವಿವೇಕಾನಂದರು ಇಲ್ಲಿ ಅದನ್ನು ಬರೆದಿದ್ದಾರೆ. ಈ ಪಾದ ಅನ್ನುವಂಥದ್ದು ಬಹಳ ವಿಶಿಷ್ಟವಾದಂಥದ್ದು. ಏಕೆಂದರೆ ವಿಷ್ಣು ಪುರಾಣದಲ್ಲಿ ಅದರ ಪ್ರಕಾರ ವಿಷ್ಣುವಿನ ಪಾದದಿಂದನೇ ಗಂಗೆ ಬಂದಂಥದ್ದು. ಆದರೆ ಗಂಗೆ ಅತ್ಯಂತ ಪವಿತ್ರ. ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ಎಂಥ ಪಾಪ ಮಾಡಿದರೂ ಕೂಡ ಗಂಗೆಗೆ ಪ್ರಣಾಮ ಮಾಡಿದರೆ, ಗಂಗೆಯಲ್ಲಿ ಮುಳುಗಿ ಹಾಕಿದರೆ ಆತ ಪವಿತ್ರ ಆಗ್ತಾನೆ. ಹಾಗಾಗಿ ಭಗವಂತನ ಪಾದದಿಂದ ಗಂಗೆ ಬಂದಿದೆ ಅಂದರೆ ಆ ಪಾದ ಇನ್ನೆಷ್ಟು ಪವಿತ್ರ ಇರ್ಬೋದು. ಆದ್ದರಿಂದಲೇ ಧ್ಯಾನ ಸಮಯದಲ್ಲಿ ಆಗ್ಬೋದು, ಆರತಿ ಸಮಯದಲ್ಲಾಗ್ಬೋದು, ನಾವು ಸಾಮಾನ್ಯವಾಗಿ ಪಾದದಿಂದ ಪ್ರಾರಂಭ ಮಾಡ್ತೀವಿ, ಪಾದದ ಮೇಲೆ ಧ್ಯಾನ ಮಾಡ್ತೀವಿ. ಯಾಕಂದರೆ ಪಾದಕ್ಕೆ ಆ ಮಹತ್ವ ಉಂಟು. ಯಾರ್ಯಾರು ಆ ಪಾದವನ್ನು ಚಿಂತನೆ ಮಾಡ್ತಾರೋ ಅವರ ಪಾಪ ಅನ್ನುವಂಥದ್ದು ಪರಿಹಾರ ಆಗ್ತಾ ಹೋಗುತ್ತೆ ಅಂತ ಹೇಳಿ. ಅದಕ್ಕೆ ವಿವೇಕಾನಂದ ಬರಿತಾ ಇದ್ದಾರೆ, ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ. ಆತ ಭವವನ್ನು ಪಾರ ಆಗ್ತಾನೆ ಅಂತ. ಇನ್ನೊಂದು ಸ್ಟ್ಯಾಂಜದಲ್ಲಿ ವಿವೇಕಾನಂದ ಬರೀತಾರೆ, ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ ನಿರೋಧನ ಸಮಾಹಿತ ಮನ ನಿರಖಿ ತವ ಕೃಪಾಯಿ. ಜೃಂಭಿತ
ಜಂಬಿತ ಅಂದರೆ ತೆರೆದುಕೊಂಡಿದೆ ಅಂತ ಹೇಳಿ. ಯಾವ್ದು ತೆರೆದುಕೊಂಡಿದೆ? ಭಗವಂತನಿಂದ ಈ ಯುಗ ಅನ್ನುವಂಥದ್ದು ಬಂದಿದೆ, ಮ್ಯಾನಿಫೆಸ್ಟ್ ಆಗಿದೆ ಅಂತ. ಆ ಭಗವಂತ ಶ್ರೀರಾಮಕೃಷ್ಣ ಪರಮಹಂಸರಿಂದನೇ ಈ ಯುಗದ ಈಶ್ವರ ಆತ, ಈ ಯುಗಕ್ಕೆ ಈಶ್ವರ ಆತ, ಮತ್ತು ಅವರಿಂದನೇ ಈ ಯುಗ ಅನ್ನುವಂಥದ್ದು ವ್ಯಕ್ತ ಆಗಿದೆ. ಭಗವಂತನಿಂದನೇ ಈ ಯುಗ ಅನ್ನೋದು ವ್ಯಕ್ತ ಆಗಿದೆ. ಈ ಯುಗ ಅನ್ನುವಂಥದ್ದು ಬಂದಿರುವಂಥದ್ದು ಯಾವ ಯುಗ ನಾವು ನೋಡ್ತಾ ಇದ್ದೀವೋ ಆ ಯುಗ ಬಂದಿರುವಂಥದ್ದು ಶ್ರೀರಾಮಕೃಷ್ಣರಿಂದ. ಮತ್ತು ಆ ಯುಗಕ್ಕೆ ಈಶ್ವರ ಯಾರು ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು. ಅವರೇ ಈ ಯುಗವಾಗಿ ವ್ಯಕ್ತ ಆಗಿದ್ದಾರೆ ಮತ್ತು ಅವರೇ ಯುಗದ ಈಶ್ವರ. ಅದನ್ನು ವಿವೇಕಾನಂದರು ಜೃಂಭಿತ ಯುಗ ಈಶ್ವರ ಅಂತ ಹೇಳಿದ್ದಾರೆ. ನಂತರ ಹೇಳ್ತಾರೆ ಜಗದೀಶ್ವರ. ಈ ಜಗತ್ತಿಗೆ ಅವರು ಈಶ್ವರ, ಒಡೆಯರು, ಸಂಪೂರ್ಣ ಜಗತ್ತಿಗೆ ಅವರು ಸ್ವಾಮಿ. ಅವರ ಇಚ್ಛೆ ಇಲ್ಲದೆ ಇಲ್ಲೇನೂ ಆಗ್ಲಿಕ್ಕಾಗಲ್ಲ. ಆದ್ದರಿಂದ ಜಗದೀಶ್ವರ ಅಂತ. ಅಂಥ ವ್ಯಕ್ತಿ ನಮ್ಮ ಇಷ್ಟ ದೇವತೆ. ಈ ಪರಿಕಲ್ಪನೆ ಬಹಳ ಮುಖ್ಯ. ನಮ್ಮ ದೇವರು ಯಾರು, ನಮ್ಮ ಇಷ್ಟ ದೇವತೆ ಯಾರು, ಅವ್ರ ಬಗ್ಗೆ ನಮಗೆ ಕಲ್ಪನೆ ಇರಬೇಕು. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ನಾವು ಯಾರು ಗೊತ್ತಾ? ನಾವು ನಕ್ಷತ್ರಗಳನ್ನೇ ಬೇಕಾದ್ರೆ ಕೂಟಿ ಪುಡಿ ಪುಡಿ ಮಾಡಬಲ್ವಿ, ಎಂಥ ಅಸಾಧ್ಯ ಕಾರ್ಯವನ್ನು ಬೇಕಾದ್ರೆ ಮಾಡಬಲ್ವಿ, ಯಾಕಂದರೆ ನಾವು ಶ್ರೀರಾಮಕೃಷ್ಣ ದಾಸರು. ಸೊ ನಮ್ಮ ಇಷ್ಟ ದೇವತೆ ಬಗ್ಗೆ ನಮಗೆ ಒಂದು ಗೌರವ ಬೇಕು, ಇಂಥ ಒಂದು ಸ್ಪಷ್ಟವಾದ ಅಭಿಪ್ರಾಯ ಬೇಕು. ಯಾರು ನಮ್ಮ ಇಷ್ಟ ದೇವತೆ? ಶ್ರೀರಾಮಕೃಷ್ಣ ಪರಮಹಂಸ ಯಾರು ಅಂದರೆ ವಿವೇಕಾನಂದ ಹೇಳ್ತಾರೆ ಜೃಂಭಿತ ಯುಗ ಈಶ್ವರ. ಈ ಯುಗ ಅನ್ನುವಂಥದ್ದು ಯಾರಿಂದ ಬಂದಿದೆಯೋ ಅಥವಾ ಯುಗಕ್ಕೆ ಯಾರು ಒಡೆಯನೋ, ಈ ಜಗತ್ತಿಗೆ ಯಾರು ಒಡೆಯನೋ ಆ ವ್ಯಕ್ತಿ ಶ್ರೀರಾಮಕೃಷ್ಣ ಪರಮಹಂಸರು ಅಂತ. ಅವರ ಕೆಲಸ ಏನು ಅಂದರೆ ಯೋಗ ಸಹಾಯ. ಯೋಗ ಅಂದರೆ ಸಾಧನೆ ಅಥವಾ ಆಧ್ಯಾತ್ಮಿಕ ಉನ್ನತಿ. ಆಧ್ಯಾತ್ಮಿಕ ಉನ್ನತಿಗೆ ಸಹಾಯ ಮಾಡ್ತಕ್ಕಂಥದ್ದೇ ಶ್ರೀರಾಮಕೃಷ್ಣ ಕೆಲಸ. ಶ್ರೀರಾಮಕೃಷ್ಣ ಮುಖ್ಯವಾದ ಕಾರ್ಯ ಏನು ಅಂದರೆ ಸಾಧನೆಗೆ ಸಹಾಯ ಮಾಡೋದು. ನಾವು ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನೋಡ್ತೀವಿ, ಹಲವಾರು ಜನ ಸಾಧಕರು ಎಷ್ಟೋ ಬಾರಿ ಆ ಸಾಧಕರು ಸಾಧನೆ ಮಾಡಿ ಮಾಡಿ ಯಾವುದೋ ಸಿದ್ಧಿ ಪಡ್ಕೊಂಡ್ಬಿಟ್ಟಿರ್ತಾರೆ. ಆ ಸಿದ್ಧಿಯಿಂದಾಗಿ ತಮ್ಮ ಸಾಧನೆಯಿಂದ ವಿಮುಖರಾಗ್ಬಿಟ್ಟಿರ್ತಾರೆ. ಅಂಥ ವ್ಯಕ್ತಿಗಳು ಕೂಡ ಶ್ರೀರಾಮಕೃಷ್ಣ ಪರಮಹಂಸರು ಬಂದ ಮೇಲೆ ಶ್ರೀರಾಮಕೃಷ್ಣ ಏನು ಮಾಡ್ತಿದ್ರು? ಅವರ ಸಿದ್ಧಿನ ತಮ್ಮಲ್ಲಿ ಸೆಳ್ಕೊಂಡ್ಬಿಡ್ತಿದ್ರು. ಸೆಳ್ಕೊಂಡ್ಬಿಟ್ಟು ಆ ಸಾಧಕರಿಗೆ ಇನ್ನೂ ಹೆಚ್ಚು ಸಾಧನೆ ಮಾಡೋತರ ಪ್ರೋತ್ಸಾಹ ಕೊಡ್ತಾ ಇದ್ರು. ಅಂದರೆ ಶ್ರೀರಾಮಕೃಷ್ಣ ಪರಮಹಂಸರು ಬಂದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಒಬ್ಬ ಯಾವುದೇ ವ್ಯಕ್ತಿ ಇರಲಿ, ಒಬ್ಬ ಮಹಾನ್ ಸಾಧಕದಿಂದ ಹಿಡಿದು ಒಬ್ಬ ಸಾಮಾನ್ಯ ವ್ಯಾಪಾರಿ, ಒಬ್ಬ ವ್ಯಾಪಾರ ಮಾಡ್ತಕ್ಕಂಥ ವ್ಯಕ್ತಿ ಬಂದರೂ ಕೂಡ ಶ್ರೀರಾಮಕೃಷ್ಣ ಹತ್ರ ಭಗವಂತನ ಬಗ್ಗೆ ಮಾತಾಡ್ತಾ ಇದ್ರು. ಒಬ್ಬ ಸಂಗೀತಗಾರ ಬಂದರೂ ಕೂಡ ಜೀವನದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದು ಹೇಗೆ ಅಂತ ಮಾತಾಡ್ತಾ ಇದ್ರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಧ್ಯಾತ್ಮಿಕ ಮುಂದುವರಿಲಿಕ್ಕೆ ಸದಾ ಸಹಾಯ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಾದರಿದ್ರೆ ಅದು ಶ್ರೀರಾಮಕೃಷ್ಣ ಪರಮಹಂಸರು. ಸೊ ಇದು ಮುಖ್ಯ. ಯಾವ ಶಕ್ತಿ ಅದು? ಶ್ರೀರಾಮಕೃಷ್ಣ ಪರಮಹಂಸರು ಜೃಂಭಿತ ಯುಗ ಈಶ್ವರ. ಯಾರಿಂದ ಸಂಪೂರ್ಣ ಬ್ರಹ್ಮಾಂಡ ಸೃಷ್ಟಿಯಾಗಿದೆಯೋ ಆ ಭಗವಂತ, ಯಾರಿ ಜಗತ್ತಿಗೆ ಈಶ್ವರ, ಜಗದೀಶ್ವರ, ಈ ಜಗತ್ತಿಗೆ ಯಾರು ಒಡೆಯಾಗಿದ್ದಾನೋ ಆ ಭಗವಂತ ಅವನೇನು ಮಾಡ್ತಾ ಇದ್ದಾನೆ? ನಮ್ಮ ಸಾಧನೆಗೆ ಸಹಾಯ ಮಾಡ್ತಾ ಇದ್ದಾನೆ. ಈ ಒಂದು ಪದ ಬಹಳ ಮುಖ್ಯ. ಯಾಕಂದರೆ ಆಧ್ಯಾತ್ಮಿಕ ಸಾಧಕರಿಗೆ ಹಲವಾರು ಸಮಸ್ಯೆಗಳು ಬರ್ತಿರುತ್ತೆ. ಒಳಗಡೆ ಇರ್ತಕ್ಕಂಥ ಎಷ್ಟೋ ಸಂಸ್ಕಾರಗಳು ತುಂಬ ತೊಂದರೆ ಕೊಡ್ತಾ ಇರುತ್ತೆ. ಆ ಎಲ್ಲ ಸಂಸ್ಕಾರಗಳಿಂದ ತೊಂದರೆ ಅನುಭವಿಸ್ತಾ ಇದ್ದಾಗ ಅಸಹಾಯಕತೆ ಬರುತ್ತೆ. ನಮ್ಮನ್ನು ಪಾರು ಮಾಡಲಿಕ್ಕೆ, ಕಾಪಾಡಲಿಕ್ಕೆ ಯಾರೂ ಇಲ್ವಾ ಅಂದಾಗ ಅಲ್ಲಿ ನಮಗೆ ನೆನಪಾಗಬೇಕಾದ್ದು ವಿವೇಕಾನಂದ ಮಾತು. ರಾಮಕೃಷ್ಣ ಇದ್ದಾರೆ, ಅವರು ಯೋಗ ಸಹಾಯ. ಪ್ರಾಮಾಣಿಕವಾಗಿ ಅವರಲ್ಲಿ ಪ್ರಾರ್ಥನೆ ಮಾಡಿದರೆ ಅವರು ಖಂಡಿತ ಸಹಾಯ ಮಾಡ್ತಾರೆ. ಮತ್ತು ಎಷ್ಟೋ ಭಕ್ತರ ಜೀವನದಲ್ಲಿ ನಾವು ಅದನ್ನು ಕಂಡಿದ್ದೇವೆ ಕೂಡ. ಯಾರ್ಯಾರು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡ್ತಾರೋ ಹೇಗೋ ಶ್ರೀರಾಮಕೃಷ್ಣರು ಎಲ್ಲಿಂದಲೋ ಅವ್ರಿಗೆ ಸಹಾಯ ಕೊಟ್ಟು ಬಿಡ್ತಾರೆ. ಅದು ಎದುಗಿನ ವ್ಯಕ್ತಿ ರೂಪದಲ್ಲಾಗ್ಬೋದು, ಯಾವುದೋ ಒಂದು ಸಂಸ್ಥೆ ರೂಪದಲ್ಲಾಗ್ಬೋದು. ಏನೂ ಇಲ್ಲ ಅಂದರೆ ಆತನ ಒಳಗಡೆಯಿಂದನೇ ಒಂದು ಶಕ್ತಿಯನ್ನು, ಪ್ರೋತ್ಸಾಹವನ್ನು, ಉತ್ಸಾಹವನ್ನು ಕೊಟ್ಟು ಆತನ ಕಾಪಾಡ್ತಕ್ಕಂಥದ್ದನ್ನು ಹಲವಾರು ಭಕ್ತರ ಜೀವನದಲ್ಲಿ ನಾವು ನೋಡ್ತೀವಿ. ಅದಕ್ಕೋಸ್ಕರ ವಿವೇಕಾನಂದ ಬರೆದಿದ್ದಾರೆ ಯೋಗ ಸಹಾಯ. ನೀ ಪ್ರಾಮಾಣಿಕ ಸಾಧನೆ ಮಾಡಬೇಕು ಅಂದರೆ ಶ್ರೀರಾಮಕೃಷ್ಣನ ಸಹಾಯ ಮಾಡಲಿಕ್ಕೆ ಸದಾಕಾಲ ಸಿದ್ಧರಿದ್ದಾರೆ ಅಂತ. ಹೇಗೆ ಸಹಾಯ ಮಾಡ್ತಾರೆ? ನಿರೋಧನ ಸಮಾಹಿತ ಮನ ನಿರಖಿ ತವ ಕೃಪಾಯ್. ಆತನ ನಿರಖಿ ತವ ಕೃಪಾಯ್. ತವ ಕೃಪಾಯ್ ಅಂದರೆ ಆತನ ಕೃಪೆಯಿಂದ. ನಿರಖಿ ಅಂದರೆ ಆತನ ನೋಡುವುದರಿಂದ. ನಾವು ಶ್ರೀರಾಮಕೃಷ್ಣ ನೋಡ್ತಾ ಇದ್ದರೆ ಸಾಕು. ಶ್ರೀರಾಮಕೃಷ್ಣ ಭಾವಚಿತ್ರವನ್ನು ಮತ್ತೆ ನೋಡುವಂಥದ್ದು, ಶ್ರೀರಾಮಕೃಷ್ಣ ಫೋಟೋನ್ನ ಅಂತ ಆಗ್ಬೋದು, ಅದನ್ನು ಮತ್ತೆ ನೋಡ್ತಾ ಇದ್ದರೆ ಏನಾಗುತ್ತೆ ಅಂದರೆ ನಿರೋಧನ ಸಮಾಹಿತ ಮನ. ನಿರೋಧನ ಅಂದರೆ ಮನಸ್ಸನ್ನು ನಿಗ್ರಹ ಮಾಡ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಪರಮಹಂಸರ ಮನಸ್ಸು ಯಾವಾಗಲೂ ಕೂಡ ಅವರ ನಿಗ್ರಹದಲ್ಲಿ ಇರ್ತಿತ್ತು. ಅವರ ಮನಸ್ಸು ಒಂದು ಸತೆನೂ ಕೂಡ ತಪ್ಪು ವಿಚಾರ ಮಾಡಿಲ್ಲ, ತಪ್ಪು ಹೆಜ್ಜೆ ಇಟ್ಟಿಲ್ಲ. ನಿರೋಧನ. ಎರಡನೇದು ಶ್ರೀರಾಮಕೃಷ್ಣ ಕೃಪೆ ಪಡೆದರೆ ನಮ್ಮ ಮನಸ್ಸು ಹಾಗೆ ಆಗುತ್ತೆ. ಅಂದರೆ ನಾವು ಕೂಡ ನಮ್ಮ ಮನಸ್ಸಿನ ಮೇಲೆ ನಿಗ್ರಹ ಮಾಡಲಿಕ್ಕೆ ಶಕ್ತಿಯನ್ನು ಪಡ್ಕೊಳ್ತೀವಿ. ಯಾಕೆ? ಶ್ರೀರಾಮಕೃಷ್ಣ ಕೃಪೆಯಿಂದ. ಅದಕ್ಕೋಸ್ಕರ ಹೇಳ್ತಾರೆ ನಿರೋಧನ ಸಮಾಹಿತ ಮನ. ಸಮಾಹಿತ ಮನ ಅಂದರೆ ಯಾರ ಮನಸ್ಸು ಏಕಾಗ್ರವಾಗಿದೆಯೋ, ಒಂದೇ ಕಡೆ ಇದೆಯೋ ಅಂತ. ಸೊ ಎರಡೂ ಆಗುತ್ತೆ. ಮನಸ್ಸು ನಿಗ್ರಹನೂ ಆಗುತ್ತೆ, ಮನಸ್ಸನ್ನು ಒಂದೇ ಕಡೆ ಹಾಕಲಿಕ್ಕೂ ಸಾಧ್ಯ ಆಗುತ್ತೆ. ಶ್ರೀರಾಮಕೃಷ್ಣ ಜೀವನದಲ್ಲಿ ಎರಡೂ ಇತ್ತು.
ಶ್ರೀರಾಮಕೃಷ್ಣ ಸ್ವಂತ ಮನಸ್ಸನ್ನು ನಿಗ್ರಹನೂ ಮಾಡಿದರು, ಮತ್ತು ಅವ್ರು ಬೇಕಾದಾಗ ಒಂದೇ ಕಡೆ ಮನಸ್ಸನ್ನು ಹಾಕುವಂಥ ಶಕ್ತಿ ಇತ್ತು. ಉದಾಹರಣೆಗೆ 64 ತಂತ್ರವಿದ್ಯೆಗಳಲ್ಲಿ ಶ್ರೀರಾಮಕೃಷ್ಣ ಸಾಧನೆ ಮಾಡಿದಾಗ ನಮಗಿದು ಗೊತ್ತಾಗುತ್ತೆ. ಎಲ್ಲ ಕಡೆಯಿಂದ ಮನಸ್ಸನ್ನು ನಿಗ್ರಹನೂ ಮಾಡ್ತಾ ಇದ್ರು, ಜೊತೆಗೆ ಏಕಾಗ್ರತೆ ಒಂದೇ ಕಡೆ ಮನಸ್ಸನ್ನು ಹಾಕಬೇಕು ಅಂದಾಗ ಅದಕ್ಕೆ ಹಾಗೆ ಹಾಕಿ ಸಿದ್ಧಿಯನ್ನು ಪಡ್ಕೊಂಡು ನೋಡ್ತೀವಿ. ಎರಡನೇ ಅರ್ಥ ಏನು ಅಂದರೆ, ಶ್ರೀರಾಮಕೃಷ್ಣ ಕೃಪೆಯನ್ನು ನಾವು ಪಡ್ಕೊಂಡ್ರೆ ನಾವು ಕೂಡ ನಮ್ಮ ಮನಸ್ಸನ್ನು ನಿಗ್ರಹ ಮಾಡ್ಬೋದು, ಜೊತೆಗೆ ಒಂದೇ ಕಡೆಗೆ ನಾವನ್ನು ಹಾಕಲಿಕ್ಕೆ ಅಭ್ಯಾಸ ಆಗುತ್ತೆ, ಶಕ್ತಿ ಬರುತ್ತೆ ಅಂತ. ಒಮ್ಮೆ ಒಬ್ಬ ಭಕ್ತ ಶ್ರೀಮಾತೆ ಶಾರದಾ ದೇವರ ಹತ್ರ ಹೇಳ್ತಾನೆ, ನಾನು ಮನಸ್ಸನ್ನು ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ, ಮನಸ್ಸನ್ನು ಏಕಾಗ್ರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವಾಗ ಶ್ರೀಮಾತೆ ಶಾರದಾ ದೇವಿ ಹೇಳ್ತಾರೆ, ನಿನ್ನ ಕಣ್ಣನ್ನು ತೆರಿ, ಶ್ರೀರಾಮಕೃಷ್ಣ ಪಟವನ್ನು ನೋಡ್ತಾ ನಾಮಸ್ಮರಣೆ ಮಾಡು, ನಿಧಾನವಾಗಿ ಮನಸ್ಸು ಏಕಾಗ್ರ ಆಗುತ್ತೆ. ಶ್ರೀರಾಮಕೃಷ್ಣ ಭಾವಚಿತ್ರಕ್ಕೆ ಆ ಶಕ್ತಿ ಇದೆ. ಕೇವಲ ಶ್ರೀರಾಮಕೃಷ್ಣ ನಾವು ನೋಡಿದರೆ ಸಾಕು, ನಮ್ಮ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ. ನಾವು ಬೇರೆ ಯಾವುದೂ ಕೂಡ ಮಾಡಬೇಕಾಗಿಲ್ಲ. ಸ್ವಾಮಿ ವಿಜ್ಞಾನಾನಂದಜಿ ಹತ್ರ ಒಬ್ಬ ಭಕ್ತ ಬಂದ್ಬಿಟ್ಟು ಮನಸ್ಸಿಗೆ ತುಂಬ ಅಶ್ಲೀಲ ವಿಚಾರ ಬರುತ್ತೆ ಅಂದಾಗ ಅವ್ರು ಹೇಳಿದ್ರಂತೆ, ರಾಮಕೃಷ್ಣ ಭಾವಚಿತ್ರ ಎದುರಿಗಿಟ್ಕೋ, ಆ ಭಾವಚಿತ್ರ ನೋಡ್ತಾ ಸುಮ್ಮನೆ ಜಪ ಮಾಡ್ತಾ ಹೋಗು, ತಂತಾರೆ ನಿನ್ನ ಕುಂಡಲಿ ಜಾಗೃತ ಆಗಿ ನೀನೇ ಅನುಭವ ಆಗುತ್ತೆ ಅಂತ. ಅಂದರೆ ಆ ಭಾವಚಿತ್ರಕ್ಕೆ ಆ ಶಕ್ತಿ ಇದೆ. ಭಾವಚಿತ್ರ ಮತ್ತು ಭಗವಂತ ಬೇರೆ ಅಲ್ಲ. ಶ್ರೀರಾಮಕೃಷ್ಣ ನೋಡ್ತಾ ಇದ್ದರೆ ಸಾಕು, ಅವರ ಕೃಪೆಯಿಂದ ನಿರೋಧನ ಸಮಾಹಿತ ಮನ, ನಾವು ನಮ್ಮ ಮನಸ್ಸನ್ನು ನಿಗ್ರಹ ಕೂಡ ಮಾಡ್ಬೋದು ಮತ್ತು ಒಂದು ಕಡೆ ಹಾಕ್ಬೋದು. ಮತ್ತು ಶ್ರೀರಾಮಕೃಷ್ಣ ಜೀವನವೇ ಅದಕ್ಕೆ ಸ್ಪಷ್ಟ ಉದಾಹರಣೆ. ಅವರ ಪ್ರತಿಯೊಂದು ಜೀವನದಲ್ಲಿ ಒಂದೊಂದು ಘಟನೆ ನೋಡಿದಾಗೂ ಎಷ್ಟು ಮನಸ್ಸಿನ ಮೇಲೆ ಒಂದು ಕಂಟ್ರೋಲ್ ಇತ್ತು ಶ್ರೀರಾಮಕೃಷ್ಣ ಪರಮಹಂಸರಿಗೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂಥ ಒಂದು ನಿಗ್ರಹ ಅವರಲ್ಲಿತ್ತು. ಒಂದು ಸತೆ ಕೂಡ ಆ ಮನಸ್ಸಲ್ಲಿ ಒಂದು ನೆಗೆಟಿವ್ ಥಾಟ್ ಅಂತ ಬಂದಿಲ್ಲ. ಎರಡನೇದು ಹಾಗೆ ಸಮಾಹಿತ ಮನ, ಅಂದರೆ ಆ ಮನಸ್ಸು ಏಕಾಗ್ರವಾಗಿ ಒಂದೇ ಕಡೆ ಹೋಗ್ತಾ ಇತ್ತು ಅಂತ. ಸೊ ಇದು ಶ್ರೀರಾಮಕೃಷ್ಣ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಬರೆದಿದ್ದಾರೆ, ಜೃಂಭಿತ ಯುಗ ಈಶ್ವರ, ಈ ಯುಗದ ಒಂದು ಸೃಷ್ಟಿ ಮಾಡಿದಂಥ ವ್ಯಕ್ತಿ ಜಗದೀಶ್ವರ, ಜಗತ್ತಿಗೆ ಒಡೆಯ, ಯೋಗ ಸಹಾಯ, ಆತ ನಮಗೆ ಸಾಧನೆಗೆ ಸಹಾಯ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ. ನಿರೋಧನ ಸಮಾಹಿತ ಮನ, ಅವರ ಕೃಪೆಯಿಂದ ಏನಾಗುತ್ತೆ, ನಾವು ಇಂದ್ರಿಯಗಳಿಂದ ಮನಸ್ಸು ನಿಗ್ರಹ ಮಾಡಲಿಕ್ಕೆ ಶಕ್ತಿ ಬರುತ್ತೆ, ಜೊತೆಗೆ ಸಮಾಹಿತ ಮನ, ಒಂದೇ ಕಡೆ ಮನಸ್ಸನ್ನು ಏಕಾಗ್ರ ಮಾಡುವಂಥ ಶಕ್ತಿ ಕೂಡ ನಮಗೆ ಬರುತ್ತೆ ಅಂತ. ಇದು ಇಲ್ಲಿವರೆಗೆ ನಾವು ನೋಡಿ, ಮುಂದಿನ ದಿನ ಮತ್ತೆ ಯಾವಾಗ ಅವಕಾಶ ಸಿಗುತ್ತೋ ಆವಾಗ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಕೆಲವು ಭಾಗಗಳನ್ನ ನೋಡುವಂಥ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀರಾಮಕೃಷ್ಣ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಜಯ ರಾಮಕೃಷ್ಣ.